ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲರ್ನ್ ವಿತ್ ಮೀ ಕಾಮರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಹ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಕಂಟಿನ್ಯೂಷನ್ ಇರುತ್ತೆ. ನಿಮಗೆ ನೆನಪಿದ್ರೆ ನಾವು ಒಂದು 3 ಕಾನ್ಸೆಪ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಒಂದು STP ಅಂತ, ಮಾರ್ಕೆಟಿಂಗ್ ಸೆಗ್ಮೆಂಟೇಷನ್, ಟಾರ್ಗೆಟ್ ಆ್ಯಂಡ್ ಪೊಸಿಷನಿಂಗ್ ಅಂತ. ಸೊ ಮಾರ್ಕೆಟಿಂಗ್ ಸೆಗ್ಮೆಂಟೇಷನ್ ನೆನ್ನೆಗೆ ಕಂಪ್ಲೀಟ್ ಆಗಿತ್ತು. ಸೊ ಇವಾಗ ಟಾರ್ಗೆಟಿಂಗ್ ಆ್ಯಂಡ್ ಪೊಸಿಷನಿಂಗ್ ಇವತ್ತು ಕಂಪ್ಲೀಟ್ ಮಾಡ್ಕೊಳ್ಳೋಣ. ಸೊ ಟಾರ್ಗೆಟಿಂಗ್ ಅಂತಂದರೆ ಈಗ ಆಲ್ರೆಡಿ ಮಾರ್ಕೆಟ್ ಸೆಗ್ಮೆಂಟೇಷನ್ ಎಲ್ಲ ನೋಡ್ಕೊಂಡ್ವಿ. ಕಸ್ಟಮರ್ಸ್ ಹೇಗಿರ್ತಾರೆ, ಯಾವ ಥರ ಕಸ್ಟಮರ್ಸ್ ಇರ್ತಾರೆ, ಯಾವ ಥರ ಕಸ್ಟಮರ್ಸ್ ಯೋಚನೆ ಮಾಡ್ತಿರ್ತಾರೆ, ಪ್ರತಿಯೊಂದು ನಾವು ತಿಳ್ಕೊಂಡ್ವಿ. ಸೊ ಈಗ ನಾವು ಟಾರ್ಗೆಟ್ ಮಾಡಬೇಕು, ಆ ಕಸ್ಟಮರ್ ಗ್ರೂಪ್ಸ್ನ, ಮಾರ್ಕೆಟ್ ಸೆಗ್ಮೆಂಟ್ಸ್ನ ಟಾರ್ಗೆಟ್ ಮಾಡಬೇಕು. ಸೊ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋದನ್ನು ಟಾರ್ಗೆಟಿಂಗ್ ಅಂತ ಕರಿತೀವಿ. ಸೊ ಟಾರ್ಗೆಟಿಂಗ್ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವು ಇವ್ಯಾಲ್ಯೂಯೇಟ್ ಮಾಡಬೇಕು. ಮಾರ್ಕೆಟ್ ಸೆಗ್ಮೆಂಟ್ಸ್ನ ನಾವು ಅರ್ಥ ಮಾಡ್ಕೋಬೇಕು. ಇವ್ಯಾಲ್ಯೂಯೇಷನ್ ಇಸ್ ನಥಿಂಗ್ ಬಟ್ ಅಂಡರ್ಸ್ಟ್ಯಾಂಡಿಂಗ್ ಅಂತ. ಸೊ ಇವ್ಯಾಲ್ಯೂಯೇಟಿಂಗ್ ದ ಮಾರ್ಕೆಟ್ ಸೆಗ್ಮೆಂಟ್ಸ್. ಸೊ ಇದರೊಳಗೆ 3 ಫ್ಯಾಕ್ಟರ್ಸ್ ಇದೆ. ಸೊ ಫಸ್ಟ್ ಒಂದು ಬಂದುಬಿಟ್ಟು ಸೆಗ್ಮೆಂಟ್ ಸೈಜ್ ಆ್ಯಂಡ್ ಗ್ರೋತ್. ಓಕೆ, ಸೆಗ್ಮೆಂಟ್ ಸೈಜ್ ಆ್ಯಂಡ್ ಗ್ರೋತ್ ಅಂದರೆ ಲಾರ್ಜ್ ಕಂಪ್ನೀಸ್ ಇರ್ತಾರೆ. ಅವ್ರು ಏನು ಮಾಡ್ತಾರೆ, ಲಾರ್ಜ್ ಸ್ಕೇಲ್ ವಾಲ್ಯೂಮ್ಸ್ ಇರುತ್ತೆ. ಅವ್ರದ್ದು ಸೇಲ್ಸ್ ಆಗಿರ್ಬೋದು, ವಾಟ್ ಎವರ್ ಪ್ರಾಫಿಟ್ಸ್ ಆಗಿರ್ಬೋದು. ಸೊ ಸೈಜ್ ಆ್ಯಂಡ್ ಗ್ರೋತ್ ಮೇಲೆ ಕೂಡ ಡಿಪೆಂಡ್ ಇರುತ್ತೆ. ನಾವು ಇವ್ಯಾಲ್ಯೂಯೇಟ್ ಮಾಡಬೇಕು. ಸೊ ಇವಾಗ ಸ್ಮಾಲ್ ಸ್ಕೇಲ್ಗೆ ಯೂಸ್ ಮಾಡೋ ಸ್ಟ್ರಾಟಜಿನ ಲಾರ್ಜ್ ಸ್ಕೇಲ್ಗೆ ಯೂಸ್ ಮಾಡಿದರೆ ಫ್ಲಾಪ್ ಶೋ, ಎಸ್ ಆರ್ ನೋ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಕಂಪ್ನಿಯ ಸೆಗ್ಮೆಂಟ್ ಅದ್ರ ಮೇಲೆ 3 ಫ್ಯಾಕ್ಟರ್ಸ್ ಮೇಲೆ ನಾವು ಡಿಸೈಡ್ ಮಾಡ್ತೀವಿ. ಅದರೊಳಗೆ ಸೈಜ್ ಆ್ಯಂಡ್ ಗ್ರೋತಲ್ಲಿ ಲಾರ್ಜ್ ಕಂಪ್ನೀಸ್ ಪ್ರಿಫರ್ ಲಾರ್ಜ್ ಸ್ಕೇಲ್ ವಾಲ್ಯೂಮ್ಸ್, ಸ್ಮಾಲ್ ಕಂಪ್ನೀಸ್ ಅವಾಯ್ಡ್ ಲಾರ್ಜ್ ಸ್ಕೇಲ್ ಆ್ಯಸ್ ದೇ ವುಡ್ ರಿಕ್ವೈರ್ ಮೆನಿ ರಿಸೋರ್ಸಸ್. ಸ್ಮಾಲ್ ಕಂಪ್ನೀಸ್ ದೊಡ್ಡದು ಲಾರ್ಜ್ ಸ್ಕೇಲಿಗೆ ರಿಲೇಟೆಡ್ ಅವ್ರು ಮಾಡ್ಕೊಳಕ್ಕೆ ಹೋಗಲ್ಲ, ಯಾಕಂದರೆ ಅವ್ರ ಹತ್ರ ಅಷ್ಟು ರಿಸೋರ್ಸಸ್ ಇರೋದಿಲ್ಲ. ಸೊ ಹಾಗಾಗಿ ನಾವು ಸೆಗ್ಮೆಂಟ್ ಸೈಜ್ ಆ್ಯಂಡ್ ಗ್ರೋತ್ ಮೇಲೆ ಇವ್ಯಾಲ್ಯೂಯೇಟ್ ಮಾಡಬೇಕಾಗುತ್ತೆ ಮಾರ್ಕೆಟ್ ಸೆಗ್ಮೆಂಟ್ಸ್ನ. ನೆಕ್ಸ್ಟ್ ಸ್ಟ್ರಕ್ಚರಲ್ ಅಟ್ರಾಕ್ಟಿವ್ನೆಸ್ ಅಂತ. ಸ್ಟ್ರಕ್ಚರಲ್ ಅಟ್ರಾಕ್ಟಿವ್ನೆಸ್. ಓಕೆ, ಸೈಜ್ ಗೊತ್ತಾಯಿತು, ಸೈಜ್ ಲಾರ್ಜ್ ಸ್ಕೇಲ, ಸ್ಮಾಲ್ ಸ್ಕೇಲ, ಗ್ರೋತ್ ಹಿಂಗಿದೆ ಎಲ್ಲ ತಿಳ್ಕೊಂಡ್ವಿ ಫಸ್ಟ್ ಸ್ಟೆಪ್ಪಲ್ಲಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ ನಾವು, ಇವಾಗ ಹೆಂಗೆ ಅಟ್ರ್ಯಾಕ್ಟ್ ಮಾಡಬೇಕು, ನಾವು ಹೆಂಗೆ ಪ್ರಾಫಿಟ್ನ ಅಟ್ರ್ಯಾಕ್ಟ್ ಮಾಡ್ಕೋಬೇಕು ನಮ್ಮ ಬಿಸ್ನೆಸ್ಗೆ ಅಥವಾ ಕಂಪ್ನಿಗೆ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊತಾ ಹೋಗ್ತೀವಿ. ಸೊ ಇಲ್ಲಿ ಒಂದು 5 ಥ್ರೆಡ್ಸ್ ಬರುತ್ತೆ ನಮಗೆ. ಸೊ ಈ 5 ಥ್ರೆಡ್ಸ್ ಕಂಪ್ನಿ ಫೇಸ್ ಮಾಡಬಹುದು. ಸೊ ಯಾವ ಥರ ಥ್ರೆಡ್ಸ್ ಅಂತಂದರೆ, ಥ್ರೆಡ್ಸ್ ಫ್ರಮ್ ಇಂಡಸ್ಟ್ರಿ ಕಾಂಪಿಟೇಟರ್ಸ್, ಎಸ್ ಆರ್ ನೋ. ಅದಂತೂ ಕಾಮನ್ನೇ. ಕಾಂಪಿಟೇಟರ್ಸ್ ಅಂತೂ ಕಾಮನಾಗಿ ಇದ್ದೇ ಇರ್ತಾರೆ, ಎಸ್ ಆರ್ ನೋ. ದಟ್ ಈಸ್ ಒನ್ ಆಫ್ ದ ಥ್ರೆಟ್ ಅಂತ ಹೇಳ್ತಿದ್ದಾರೆ. ಓಕೆ, ಎಕ್ಸಿಸ್ಟಿಂಗ್ ಕಾಂಪಿಟೇಟರ್ಸ್ ಇರ್ತಾರೆ. ಸೊ ಅವರಿಂದನೂ ಥ್ರೆಟ್ ಇರುತ್ತೆ, ಹೌದಾ ಅಲ್ವಾ? ಕಾಂಪಿಟೇಷನ್ ಜಾಸ್ತಿ ಇದ್ದರೆ ಥ್ರೆಟ್ಟು ಜಾಸ್ತಿ ಇರುತ್ತೆ. ಸೊ ನೆಕ್ಸ್ಟ್ ಸೆಕೆಂಡ್ ಥ್ರೆಟ್ ಏನಿರುತ್ತೆ ಅಂತಂದರೆ ಫ್ರಮ್ ಪೊಟೆನ್ಷಿಯಲ್ ಎಂಟ್ರೆಂಟ್ಸ್. ಸೊ ನ್ಯೂ ಕಾಂಪಿಟೇಟರ್ಸ್ ಬರ್ತಿರ್ತಾರೆ, ಅವರು ಸಿಮಿಲರ್ ಪ್ರಾಡಕ್ಟ್ಸ್ ಡಿಫ್ರೆಂಟ್ ಫೀಚರ್ಸ್ ಇಟ್ಕೊಂಡು ಬರ್ತಿರ್ತಾರೆ. ಸೊ ನಾವು ಅದು ಒಂದು ಥ್ರೆಟ್ ತಾನೇ ನಮ್ಮ ಕಂಪನಿಗೆ, ನಮ್ಮ ಮಾರ್ಕೆಟ್ ಅಟ್ರಾಕ್ಟ್ ಮಾಡ್ಕೊಳ್ಳೋಕ್ಕೆ. ಅದು ಕಷ್ಟ ಆಗುತ್ತೆ ತಾನೇ, ಬಿಕಾಸ್ ಅವ್ರು ಜಾಸ್ತಿ ಫೋಕಸ್ ಆಗಿಬಿಡ್ತಾರೆ. ಅಕಸ್ಮಾತ್ ಅವ್ರ ಪ್ರಾಡಕ್ಟ್ಸ್ ನಮ್ಮ ಪ್ರಾಡಕ್ಟ್ಸ್ಗಿಂತ ಚೆನ್ನಾಗಿದ್ದರೆ. ಸೊ ಥ್ರೆಟ್ ಫ್ರಮ್ ಪೊಟೆನ್ಷಿಯಲ್ ಎಂಟ್ರೆನ್ಸ್, ಇದು ಒಂದು ಥ್ರೆಟ್. ನೆಕ್ಸ್ಟ್ ಥ್ರೆಟ್ ಆಫ್ ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್ಸ್. ಫಾರ್ ಎಕ್ಸಾಂಪಲ್, ಈಗ ಜ್ಯೂಸಸ್ ಇರುತ್ತೆ, ಲೈಕ್ ಫ್ರೂಟಿ, ಮ್ಯಾಂಗೋ ಜ್ಯೂಸಲ್ಲಿ ನಮಗೆ ಒಂದು ಫ್ರೂಟಿ ಬರುತ್ತೆ, ಸ್ಲೈಸ್ ಬರುತ್ತೆ, ಇನ್ನೇನು ಬರುತ್ತೆ, ಮಾಜಾ ಬರುತ್ತೆ, ಎಸ್ ಆರ್ ನೋ. ಸೊ ಇದು 3 ಡಿಫ್ರೆಂಟ್ ಬ್ರ್ಯಾಂಡ್ಸ್ದು ಮ್ಯಾಂಗೋ ಜ್ಯೂಸ್. ಸೊ ಇವಾಗ ಫ್ರೂಟಿ ಏನಾನ ಜಸ್ಟಿಸ್ ಮಾಡ್ತಿಲ್ಲ ಅಂತಂದರೆ ನಾನು ಆಬ್ವಿಯಸ್ಲಿ ಸೆಕೆಂಡ್ ಪರ್ಸನಿಗೆ ಶಿಫ್ಟ್ ಆಗ್ತೀನಿ, ಲೈಕ್ ಮಾಜಾಗೆ ಶಿಫ್ಟ್ ಆಗ್ತೀನಿ. ಇಲ್ಲ ಮಾಜಾ ಜಸ್ಟಿಸ್ ಮಾಡ್ತಿಲ್ಲ ಅಂದರೆ ನಂಗೆ ಸ್ಲೈಸಿಗೆ ಶಿಫ್ಟ್ ಆಗ್ತೀನಿ, ಎಸ್ ಆರ್ ನೋ. ಇಲ್ಲೇನಾಗ್ತಿದೆ, ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಅವಾಗೇನಾಗುತ್ತೆ, ಬ್ರ್ಯಾಂಡ್ ಸ್ವಿಚಿಂಗ್ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಫ್ರೂಟಿ 10 ರೂಪೀಸ್ ಇದೆ ಅಂದ್ಕೊಳ್ಳಿ, ಮಾಜಾ 5 ರೂಪೀಸ್ ಇದೆ ಅಂದ್ಕೊಳ್ಳಿ. ನಾನು ಯಾವ್ದು ಪ್ರಿಫರ್ ಮಾಡ್ತೀನಿ, 5 ರೂಪೀಸ್ ಪ್ರಿಫರ್ ಮಾಡ್ತೀನಿ, ಎಸ್ ಆರ್ ನೋ. ಇಫ್ ದೇ ಆರ್ ಪ್ರೈಸ್ ಕಾನ್ಷಿಯಸ್ ಕಸ್ಟಮರ್ಸ್ ಇರ್ತಾರಲ್ಲ, ಪ್ರೈಸ್ ರಿಲೇಟೆಡ್ ಕಸ್ಟಮರ್ಸ್ ನೋಡ್ತಾ ಇದ್ದರೆ, ಎಕನಾಮಿಕ್ ಕಸ್ಟಮರ್ಸ್ ಅಂತ ಕರೀತಾರೆ, ಹೌದಲ್ಲ? ಅವ್ರು ಕೊಡೋ ವ್ಯಾಲ್ಯೂಗೆ, ಮನಿಗೆ ಅದು ಸ್ಯಾಟಿಸ್ಫೈ ಆಗುತ್ತೋ ಇಲ್ಲೋ. ಸೊ ಆ ಥರ ಕಸ್ಟಮರ್ಸ್ ಆಬ್ವಿಯಸ್ಲಿ ಮಾಜಾ 5 ರೂಪೀಸ್ ಪ್ರಾಡಕ್ಟ್ನ ಯೂಸ್ ಮಾಡ್ತಾರೆ. ಇಲ್ಲೇನಾಗಿದೆ, ಅದು ಒಂಥರ ಥ್ರೆಟ್ ಫಾರ್ ದ ಕಂಪನಿ, ಥ್ರೆಟ್ ಆಫ್ ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್ಸ್. ನೆಕ್ಸ್ಟ್ ಥ್ರೆಟ್ ಆಫ್ ಗ್ರೋಯಿಂಗ್ ಬಾರ್ಗೇನಿಂಗ್ ಪವರ್ ಆಫ್ ಬೈಯರ್ಸ್ ಅಂತ. ಬೈಯರ್ಸ್ ಅಂತಂದರೆ ಕಸ್ಟಮರ್ಸ್. ಓಕೆ, ಕಸ್ಟಮರ್ಸ್ ಏನು ಮಾಡ್ತಾರೆ, ಮಾರ್ಕೆಟಿಗೆ ಬರ್ತಾರೆ, ಶಾಪ್ಗೆ. ಅವ್ರು ಏನು ಮಾಡ್ತಾರೆ, ಇಲ್ಲ ನನಗೆ ಕಮ್ಮಿ ಮಾಡಲೇಬೇಕು ನೀವು ಪ್ರೈಸ್, ಇಲ್ಲ ನಾನು ತೊಗೊಳಲ್ಲ, ನಾನು ಬೇರೆ ಕಸ್ಟಮರ್ಸ್ ಹತ್ರ ಹೋಗ್ತೀನಿ ಅಂತಾರೆ. ಆವಾಗ ಅಕಸ್ಮಾತ್ ಇವರು ಬೈಯರ್ಸ್ ಸೆಲ್ಲರ್ಸ್ ಏನನ್ನ ಕಮ್ಮಿ ಮಾಡಿದ್ರು ಅಂದ್ಕೊಳ್ಳಿ,
ಮಾರ್ಕೆಟ್ ಅವ್ರು ಏನಾರ ಕಮ್ಮಿ ಮಾಡಿದ್ರು ಅಂದ್ಕೊಳ್ರಿ, ಅವಾಗ ಏನಾಗುತ್ತೆ, ಪ್ರೈಸ್ ಅವ್ರಿಗೆ ಡೌನ್ ಆಗುತ್ತಾ. ಅವ್ರು ಫಿಕ್ಸ್ ಮಾಡಿರೋ ಪ್ರೈಸ್ 10 ರೂಪೀಸ್ ಅಂದ್ಕೊಳ್ಳಿ, ನಾನು 8 ರೂಪೀಸ್ ಕೊಡ್ತೀನಿ ಅಂದರೆ 2 ರೂಪೀಸ್ ಲಾಸ್, ಹೌದಾ ಅಲ್ವಾ? ಅದರೊಳಗೆ ಪ್ರಾಫಿಟ್ ಇರುತ್ತೆ, ಬಟ್ ಆಲ್ಸೋ ಹೌದಾ ಪ್ರೈಸ್ ಡೌನ್ ಆಗುತ್ತೆ. ಡಿಮ್ಯಾಂಡ್ ಮೋರ್ ಕ್ವಾಲಿಟಿ ಆ್ಯಂಡ್ ಸರ್ವಿಸಸ್. ಇವಾಗ ಅಕಸ್ಮಾತ್ ಅವ್ರು ಹೇಳ್ತಾರೆ, ಇಲ್ಲಪ್ಪ ನನಗೆ ಇದು ಏನೋ ನಂಗೆ ಸರಿ ಹೋಗ್ತಿಲ್ಲ ಕ್ವಾಲಿಟಿ, ಇನ್ನೂ ಚೆನ್ನಾಗಿರೋ ಕ್ವಾಲಿಟಿ ಕೊಡಬೇಕು ಅಂದರೆ ಅವಾಗೂ ನಮಗೆ ಎಕ್ಸ್ಪೆನ್ಸಸ್ಸೇ ಅಲ್ವಾ ಕಂಪನಿಗೆ, ಬಿಸ್ನೆಸ್ಗೆ. ಎಸ್ ಆರ್ ನೋ? ಇದೆಲ್ಲ ಏನಾಗುತ್ತೆ, ಇಟ್ ಅಫೆಕ್ಟ್ಸ್ ದ ಆಲ್ ಅಟ್ ದ ಎಕ್ಸ್ಪೆನ್ಸಸ್ ಆಫ್ ಸೆಲ್ಲರ್ಸ್ ಪ್ರಾಫಿಟಬಿಲಿಟಿ. ಇವಾಗ ನಾನು ಪ್ರೈಸ್ ಮಾಡಿದ್ರೂ ಪ್ರಾಫಿಟ್ ಲೋ ಆಗಿಬಿಡುತ್ತೆ ನನಗೆ ಬಾರ್ಗೇನ್ ಮಾಡಿದರೆ. ಸೊ ಇಲ್ಲೇನಾಗುತ್ತೆ, ಇದು ಒಂಥರ ಥ್ರೆಟ್. ಕಸ್ಟಮರ್ ಬಾರ್ಗೇನಿಂಗ್ ಪವರ್ ಇಸ್ ಆಲ್ಸೋ ಒನ್ ಆಫ್ ದ ಥ್ರೆಟ್. ಓಕೆ, ನೆಕ್ಸ್ಟ್ ಥ್ರೆಟ್ ಆಫ್ ಗ್ರೋಯಿಂಗ್ ಬಾರ್ಗೇನಿಂಗ್ ಪವರ್ ಆಫ್ ಸಪ್ಲೈಯರ್ಸ್. ಸಪ್ಲೈಯರ್ಸ್ ಯಾರು ಬರ್ತಾರೆ ಬಿಸ್ನೆಸ್ಗೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನಾನು ಒಂದು ರಾ ಮೆಟೀರಿಯಲ್ ಪರ್ಚೇಸ್ ಮಾಡ್ತಿರ್ತೀನಿ, ಅವ್ರೇನೇನೋ ನಾನು ಪ್ರೈಸ್ ಕಮ್ಮಿ ಮಾಡಲ್ಲ ಅಂತ ಹೇಳಿದ್ರು ಅಂದ್ಕೊಳ್ಳಿ, ಇಲ್ಲಾಂದರೆ ಇಕ್ವಿಪ್ಮೆಂಟ್ಸ್ ಬೇಕಾಗಿರ್ತಿರುತ್ತೆ, ಫೈನಾನ್ಸ್ ಬೇಕಾಗಬೇಕಾದಾಗ ಇಂಟ್ರೆಸ್ಟ್ ರೇಟ್ ಏನಾರ ನಾವು ಜಾಸ್ತಿ ಕೊಡ್ತಿದ್ರೆ, ಸೊ ದಟ್ ಆಲ್ ಅಫೆಕ್ಟ್ಸ್ ಬಿಸ್ನೆಸ್ ಅಲ್ವಾ. ಅದೆಲ್ಲ ನಾವು ಯೋಚನೆ ಮಾಡಬೇಕು ಅಂತ ಹೇಳ್ತಾರೆ. ಮಾರ್ಕೆಟ್ ಸೆಗ್ಮೆಂಟ್ಸ್ ಇವೆಲ್ಲ ನಾವು ಯೋಚನೆ ಮಾಡಬೇಕು ಪ್ರತಿಯೊಂದು. ಸೊ ಇಲ್ಲೇನಾಗ್ಬಿಡುತ್ತೆ, ಸೊ ಇವೆಲ್ಲ ಮಾಡ್ತೀವಿ, ಇವರೆಲ್ಲ ಪ್ರೈಸಸ್ ಏನಾರ ರೈಸ್ ಮಾಡಿದ್ದಾರೆ ಅಂದ್ಕೊಳ್ರಿ, ಇಲ್ಲ ಕ್ವಾಲಿಟಿ ಲೋ ಕೊಟ್ಟಿದ್ದಾರೆ ಅಂದ್ಕೊಳ್ರಿ, ಅಫೆಕ್ಟ್ ಆಗೋದು ಯಾರಿಗೆ? ಬಯರ್ಸ್ಗೆ, ಬಯಸಸ್ ಕಂಪನಿಗೆ, ಎಸ್ ಆರ್ ಬಿಸ್ನೆಸ್ಗೆ ಎಫೆಕ್ಟ್ ಆಗುತ್ತೆ. ಸೊ ಇದೆಲ್ಲ ಸೆಗ್ಮೆಂಟ್ಸ್ ಸ್ಟ್ರಕ್ಚರ್ ಇವೆಲ್ಲ ನಾವು ವಿ ಹ್ಯಾವ್ ಟು ಕೀಪ್ ಇನ್ ಮೈಂಡ್ ಅಂತ ಹೇಳ್ತಾರೆ. ಎಸ್ ಆರ್ ನೋ? ಈಗ ನೆಕ್ಸ್ಟ್, ನನಗೆ ಸೆಗ್ಮೆಂಟ್ ಸೈಜ್ ಆ್ಯಂಡ್ ಗ್ರೋತು ಕರೆಕ್ಟ್ ಇದೆ, ನನಗೆ ಅಟ್ರಾಕ್ಷನು ಚೆನ್ನಾಗಿ ಪ್ರಾಫಿಟ್ಸ್ ಅಟ್ರಾಕ್ಟ್ ಆಗಬಹುದು ಅಂತ ಆ ಥರ ಡಿಸಿಷನ್ ತೊಗೊಂಡು ಬಂದಿದ್ದೀನಿ. ನೆಕ್ಸ್ಟ್ ನನಗೆ ಬೇಕಾಗಿರೋದು ಕಂಪ್ನಿ ಆಬ್ಜೆಕ್ಟಿವ್ಸ್ ಆ್ಯಂಡ್ ರಿಸೋರ್ಸಸ್. ಕಂಪನಿ ಮೇನ್ಲಿ ಅವ್ರ ಆಬ್ಜೆಕ್ಟಿವ್ ಆ್ಯಂಡ್ ರಿಸೋರ್ಸಸ್ ಮೇಲೆ ಇಂಪಾರ್ಟೆನ್ಸ್ ಕೊಡಬೇಕು. ದೇ ಹ್ಯಾವ್ ಟು ಗಿವ್ ಮ್ಯಾಕ್ಸಿಮಮ್ ಇಂಪಾರ್ಟೆನ್ಸ್ ಟು ದ ಆಬ್ಜೆಕ್ಟಿವ್ಸ್. ಅವ್ರು ಏನು ಆಬ್ಜೆಕ್ಟಿವ್ ಇಟ್ಕೊಂಡು ಬಂದಿದ್ದಾರೋ, ಅವ್ರ ಹತ್ರ ಏನು ರಿಸೋರ್ಸಸ್ ಇದೆಯೋ ಅದ್ರ ಬಗ್ಗೆ ಅವರು ಜಾಸ್ತಿ ಥಿಂಕ್ ಮಾಡಬೇಕು. ಬಿಕಾಸ್ ಕಂಪನಿ ನೀಡ್ಸ್ ಟು ಕನ್ಸಿಡರ್ ಇಟ್ಸ್ ಓನ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ರಿಸೋರ್ಸಸ್ ಇನ್ ರಿಲೇಷನ್ ಟು ದಟ್ ಸೆಗ್ಮೆಂಟ್. Okay, some attractive segments could be dismissed if they do not match with the company's long-term objective. ಈಗ ಸಡನ್ನಾಗಿ ಏನೋ ಸಣ್ಣ ಒಂದು ಸೆಗ್ಮೆಂಟ್ ಸಲುವಾಗಿ ಅವ್ರು ಏನೇನೋ ಆಬ್ಜೆಕ್ಟಿವ್ ಚೇಂಜ್ ಮಾಡ್ಕೊಂಡಿದ್ದಾರೆ ಅಂದ್ಕೊಳ್ಳಿ, ಕಂಪನಿ ಲಾಂಗ್ ಟರ್ಮ್ ಆಬ್ಜೆಕ್ಟಿವ್ ಅದು ಮ್ಯಾಚ್ ಆಗ್ತಿಲ್ಲ ಅಂದ್ಕೊಳ್ಳಿ, ಅವಾಗ ಏನಾಗುತ್ತೆ, ಲಾಸ್ ಯಾರು ಫೇಸ್ ಮಾಡ್ತಾರೆ? ಬಿಸ್ನೆಸ್ಸೇ. ಅವ್ರಿಗೆ ಯಾರಿಗೆ ಪ್ರಾಬ್ಲಮ್ ಆಗ್ತದೆ ಅಂತಂದರೆ ಬಿಸ್ನೆಸ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಒಂದು ಚಿಕ್ಕ ಸೆಗ್ಮೆಂಟ್ನ ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಲಾಂಗ್ ಟರ್ಮ್ ಆಬ್ಜೆಕ್ಟಿವ್ನ ಮರೆಯೋಕ್ಕಾಗಲ್ಲ. ಸೊ ಅದಕ್ಕೆ ಏನು ಹೇಳ್ತಿದ್ದಾರೆ, ದ ಕಂಪನೀಸ್ ಆಬ್ಜೆಕ್ಟಿವ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಈ ಮಾರ್ಕೆಟ್ ಸೆಗ್ಮೆಂಟ್ ಎವ್ಯಾಲ್ಯೂಯೇಟ್ ಮಾಡಬೇಕಾದಾಗ ವಿ ಹ್ಯಾವ್ ಟು ಕೀಪ್ ಇನ್ ಮೈಂಡ್ ದ ಕಂಪ್ಯೂಟಿಂಗ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ರಿಸೋರ್ಸಸ್ ಅಂತ. ಸೆಗ್ಮೆಂಟ್ ಮಸ್ಟ್ ಬಿ ಡಿಸ್ಮಿಸ್ಡ್ if the company lacks one or more necessary competitors needed to develop the competitive advantage. See, ಅಕಸ್ಮಾತ್ ಒಂದು ಸೆಗ್ಮೆಂಟ್ ಏನಾನ ತೆಗಿಬಿಡಬೇಕು, ಯಾವಾಗ ಆ ಸೆಗ್ಮೆಂಟ್ನ ತೆಗಿಬೇಕು ಅಂತಂದರೆ ಆ ಕಾಂಪಿಟೆನ್ಸ್ ಏನೇನು ಅವ್ರು ಏನು ಹೇಳ್ತಿದ್ದಾರೆ, ಇಫ್ ಇಟ್ ಲ್ಯಾಕ್ಸ್ ದ ಒನ್ ಆರ್ ಮೋರ್ ಕಾಂಪಿಟೆನ್ಸೀಸ್, ಏನಾದ್ರು ಒಂದು ಪ್ರಾಬ್ಲಮ್ ಆಗ್ತಿದೆ, ಅದರಿಂದ ಒಂದು ಸೆಗ್ಮೆಂಟಿಂದ ನಾವು ಸೆಲೆಕ್ಟ್ ಮಾಡೋ ಸೆಗ್ಮೆಂಟಿಂದ ನಮ್ಗೆ ಪ್ರಾಬ್ಲಮ್ ಆಗ್ತಿದೆ ಅಂದರೆ ಆ ಥರ ಸೆಗ್ಮೆಂಟ್ನ ಅವ್ರು ಕ್ಯಾನ್ಸಲ್ ಮಾಡಿಬಿಡಬೇಕು. ಈಗ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಿದೆ ಆ ಸೆಗ್ಮೆಂಟಿಂದ ಅಂತಂದರೆ ಆ ಟೈಮಲ್ಲೇ ನಾವು ಅದನ್ನು ತೆಗೆದುಬಿಡಬೇಕು. ಇಫ್ ನಾಟ್, ನಮಗೆ ಗೊತ್ತಿದೆ ಅದರಿಂದ ಪ್ರಾಬ್ಲಮ್ ಆಗುತ್ತೆ ಅಂತ, ನಾವು ಹಾಗೆ ಪ್ರೊಡ್ಯೂಸ್ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಏನಂದರೆ ನಮ್ಗೆ ಮುಂದೆ ದೊಡ್ಡ ಲಾಸ್ ಯಾವಾಗ ಆಗುತ್ತೆ? ನಮಗಾಗುತ್ತೆ. ಸೊ ಇವ್ಯಾಲ್ಯೂಯೇಷನ್ ಆಫ್ ಮಾರ್ಕೆಟ್ ಸೆಗ್ಮೆಂಟ್ಸ್ ಮಾಡಬೇಕಾದಾಗೆ ಇವೆಲ್ಲ ದೇ ಹ್ಯಾವ್ ಟು ಕನ್ಸಿಡರ್, ದೇ ಹ್ಯಾವ್ ಟು ಕೀಪ್ ಇನ್ ಮೈಂಡ್ ಆ್ಯಂಡ್ ಮೂವ್ ಫಾರ್ವರ್ಡ್ ಅಂತ ಹೇಳ್ತೀನಿ. ಸೊ ಇವ್ಯಾಲ್ಯೂಯೇಷನ್ ಆಯಿತು ನಮ್ಮದು. ಇವ್ಯಾಲ್ಯೂಯೇಷನ್ ಆದಮೇಲೆ ಇವ್ಯಾಲ್ಯೂಯೇಷನ್ ಆಫ್ ಮಾರ್ಕೆಟ್ ಸೆಗ್ಮೆಂಟ್ ಅಂದರೆ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಒಂದು 10 ಮಾರ್ಕೆಟ್ ಸೆಗ್ಮೆಂಟ್ ಮಾಡ್ಕೊಂಡಿದ್ದೀವಿ ಅಂದ್ಕೊಳ್ರಿ, ಇವ್ಯಾಲ್ಯೂಯೇಟ್ ಮಾಡಿದ್ದೀವಿ ಅಂದ್ಕೊಳ್ರಿ, ಅದರಲ್ಲಿ ಯಾವ್ದು ಬೇಕು ಅಂತ ನಾವು ವಿ ಹ್ಯಾವ್ ಟು ಪಿಕ್ ಅಲ್ವಾ? ಎಸ್ ಆರ್ ನೋ? ಸೊ ಅದನ್ನು ಸೆಲೆಕ್ಟಿಂಗ್ ಮಾರ್ಕೆಟಿಂಗ್ ಸೆಗ್ಮೆಂಟ್. ಆಫ್ಟರ್ ಇವ್ಯಾಲ್ಯೂಯೇಟಿಂಗ್ ದ ಮಾರ್ಕೆಟಿಂಗ್ ಸೆಗ್ಮೆಂಟ್ ನಮಗೆ ಬರೋದು ಸೆಲೆಕ್ಟಿಂಗ್ ಆಫ್ ಮಾರ್ಕೆಟ್ ಸೆಗ್ಮೆಂಟ್ಸ್. ಸೊ ಇಲ್ಲಿ ಒಂದು 5 ಪ್ಯಾಟ್ರನ್ಸ್ ಆಫ್ ಟಾರ್ಗೆಟ್ ಮಾರ್ಕೆಟ್ ಸೆಲೆಕ್ಷನ್ ಬರುತ್ತೆ. ಸೊ ಯಾವ್ದು ಅಂದರೆ, ಫಸ್ಟ್ ಒನ್ ಬಂದ್ಬಿಟ್ಟು ಸಿಂಗಲ್ ಸೆಗ್ಮೆಂಟ್ ಕಾನ್ಸಂಟ್ರೇಷನ್. ಸಿಂಗಲ್ ಸೆಗ್ಮೆಂಟ್ ಕಾನ್ಸಂಟ್ರೇಷನ್ ಅಂದರೆ ನಾನು ಒಂದೇ ಸೆಗ್ಮೆಂಟ್ ಮಾಡ್ಕೊಂಡಿರ್ತೀನಿ. ನಾನು ಇವ್ಯಾಲ್ಯೂಯೇಟ್ ಮಾಡಬೇಕಾದಾಗ ನಾನು ಹಂಡ್ರೆಡ್ಸ್ ಆಫ್ ಸೆಗ್ಮೆಂಟ್ಸ್ ಮಾಡ್ಕೊಂಡಿರಲ್ಲ, ಒಂದೇ ಮಾರ್ಕೆಟ್ ಸೆಗ್ಮೆಂಟ್ ಮಾಡ್ಕೊಂಡಿರ್ತೀನಿ. ಆ ಥರದನ್ನು ನಾವೇನಂತ ಹೇಳ್ತೀವಿ, ಸಿಂಗಲ್ ಸೆಗ್ಮೆಂಟ್ ಕಾನ್ಸಂಟ್ರೇಷನ್. ಕಂಪನಿ ಸೆಲೆಕ್ಟ್ಸ್ ಓನ್ಲಿ ಒನ್ ಸೆಗ್ಮೆಂಟ್. ಇಟ್ ಮೇ ಹ್ಯಾವ್ ಲಿಮಿಟೆಡ್ ಫಂಡ್ಸ್. ಯಾವಾಗ ನಾವು ಒಂದೇ ಸೆಲೆಕ್ಟ್ ಅಂದರೆ ನಮ್ಮ ಗೋಲ್ ಇರೋದಿಷ್ಟು, ನಮ್ಮ ಹತ್ರ ಫಂಡ್ಸ್ ಇರೋದಿಷ್ಟು, ಸೊ ನಾನು ಮಾಡ್ಕೊಳ್ಳೋದಿಷ್ಟು. ಆ ಥರ ಇದ್ದಾಗ ನಾವು ಸಿಂಗಲ್ ಸೆಗ್ಮೆಂಟ್ ಕಾನ್ಸಂಟ್ರೇಷನ್ನ
ಪ್ಯಾಟರ್ನ ಮಾಡ್ಕೊಂಡಿರ್ತೀವಿ. ಸೊ ಇಟ್ ಮೇ ಹ್ಯಾವ್ ಲಿಮಿಟೆಡ್ ಫಂಡ್ಸ್, ಇಟ್ ಮೈಟ್ ಬಿ ಸೆಗ್ಮೆಂಟ್ ವಿತ್ ನೋ ಕಾಂಪಿಟೇಟರ್ಸ್. ಹಾಂ, ಇನ್ನೊಂದು ಯಾವಾಗ ಅಂತಂದರೆ ಅಕಸ್ಮಾತ್ ನಮ್ಮ ಸುತ್ತಮುತ್ತ ಕಾಂಪಿಟೇಟರ್ಸ್ ಇಲ್ಲ ಅಂದ್ಕೊಳ್ಳಿ, ಆವಾಗ ನಾವು ಮಾಡಿದ್ದೇ ಸಕ್ಸಸ್ ಆಗುತ್ತಲ್ಲ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಕಡೆ ಹೋದಾಗ ಏನೋ ಒಂದು ಓಕೆ, ಈಗ ನಾವು ಕಾಶ್ಮೀರ ಆ ಕಡೆ ಈ ಕಡೆ ಎಲ್ಲನೂ ಹೋಗಿರ್ತೀವಿ ಅಂದ್ಕೊಳ್ಳಿ, ಅಲ್ಲಿ ನಾವೆಲ್ಲ ಸೈಟ್ ಸೀಯಿಂಗ್ ಮಾಡಬೇಕಾದಾಗ ನಮ್ಗೆ ಅಲ್ಲಿ ಫುಡ್ ಸಿಗೋದು ಒಂದೇ ಶಾಪ್ ಇದೆ ಅಂದ್ಕೊಳ್ಳಿ. ಅವ್ನು ಕಾಂಪಿಟೇಟರ್ ಅವ್ನು ಒಂದೇ ಸ್ಟ್ರಾಟಜಿ ಇಟ್ಕೊಂಡು ನಾನು ಪ್ರಾಫಿಟ್ ಮಾಡಬೇಕು. ನಾನು 10 ರೂಪೀಸ್ ಆಗಿನ 100 ರೂಪೀಸ್ ಅಂದ್ರೂ ನಾನು ಆಬ್ವಿಯಸ್ಲಿ ಪರ್ಚೇಸ್ ಮಾಡಲೇಬೇಕು, ಹೌದಾ? ಸೊ ಅದನ್ನು ನಾವು ಸಿಂಗಲ್ ಸೆಗ್ಮೆಂಟ್ ಕಾನ್ಸಂಟ್ರೇಷನ್ ವೆನ್ ದೇ ಆರ್ ನೋ ಕಾಂಪಿಟೇಟರ್ಸ್ ಆಲ್ಸೋ ಈ ಸೆಗ್ಮೆಂಟ್ ಪ್ಯಾಟರ್ನ ಅವ್ರು ಯೂಸ್ ಮಾಡಬಹುದು ಅಂತ. ನೆಕ್ಸ್ಟ್ ಬಂದು ಸೆಲೆಕ್ಟಿವ್ ಸ್ಪೆಷಲೈಸೇಷನ್. ಈಗ ಮಲ್ಟಿ ಸೆಗ್ಮೆಂಟ್ ಕವರೇಜ್ ಇರುತ್ತೆ, ಒಂದು 2 or more ನಮ್ಮ ಕಂಪನಿ ಸೆಲೆಕ್ಟ್ಸ್ ನಂಬರ್ ಆಫ್ ಸೆಗ್ಮೆಂಟ್ಸ್, ಭಾಳ ಸೆಗ್ಮೆಂಟ್ಸ್ ಇತ್ತು ಅಂದ್ಕೊಳ್ಳಿ. ಈವನ್ ಇಫ್ ಒನ್ ಸೆಗ್ಮೆಂಟ್ಸ್ ಬಿಕಮ್ ಅನ್ಅಟ್ರಾಕ್ಟಿವ್, ದ ಫರ್ಮ್ ಕ್ಯಾನ್ ಕಂಟಿನ್ಯೂ ಟು ಅರ್ನ್ ಮನಿ ಇನ್ ಅದರ್ ಸೆಗ್ಮೆಂಟ್ಸ್, ಹೌದಾ ಅಲ್ಲ? ಈಗ ಏನೋ ಒಂದು ಸೆಗ್ಮೆಂಟ್ ಏನೋ ಪ್ರಾಬ್ಲಮ್ ಆಯಿತು ಏನೋ ಅಂತಂದರೆ ಅವ್ರು ಇನ್ನೊಂದರಿಂದ ಕಂಟಿನ್ಯೂ ಮಾಡಿಕೊಂಡು ಪ್ರಾಫಿಟ್ ಅರ್ನ್ ಮಾಡ್ಕೋಬೋದು. ಸೊ ಅವ್ರು ಏನು ಮಾಡಿರ್ತಾರೆ, ಒಂದು ಆಪ್ಷನ್ ಇರುತ್ತೆ. ಸೊ ಕೆಲವೊಂದು ಸತಿ ಹೇಳ್ತಾರೆ ನೋಡಿ, ಪ್ಲ್ಯಾನ್ ಎ ಇಲ್ಲ ಅಂದರೆ ಪ್ಲ್ಯಾನ್ ಬಿ ಅಂತ. ವಿ ವಿಲ್ ಹ್ಯಾವ್ ಹರ್ಡ್ ಅಬೌಟ್ ಇಟ್ ಅಲ್ವಾ? ಆ ಥರ ವರ್ಡ್ಸ್ ಯೂಸ್ ಮಾಡೋದು ಕೇಳಿರ್ತೀವಿ. ಪ್ಲ್ಯಾನ್ ಎ ಇಲ್ಲಾಂದರೆ ಪ್ಲ್ಯಾನ್ ಬಿ ರೆಡಿ ಇರುತ್ತೆ ನಮಗೆ ಅಂತ, ಆ ಥರ ಇವರು. ಸೊ ಒಂದು ಇಲ್ಲ ಅಂದರೆ ಇನ್ನೂ ಒಂದು ಅನ್ನೋ ಥರ ಇಟ್ಕೊಂಡು ಒಂದು ಫೇಲ್ ಆದರೆ ಇನ್ನೂ ಒಂದನ್ನು ಅವರು ಅಡಾಪ್ಟ್ ಮಾಡ್ಕೊತಾರೆ ಅಂತ. ನೆಕ್ಸ್ಟ್ ಪ್ರಾಡಕ್ಟ್ ಸ್ಪೆಷಲೈಸೇಷನ್ ಅಂತ ಹೇಳ್ತಾರೆ. ಸೊ ಪ್ರಾಡಕ್ಟ್ ಸ್ಪೆಷಲೈಸೇಷನ್ ಅಂತಂದರೆ ಫರ್ಮ್ ಕಾನ್ಸಂಟ್ರೇಟ್ಸ್ ಆನ್ ಮಾರ್ಕೆಟಿಂಗ್ ಅ ಸರ್ಟನ್ ಪ್ರಾಡಕ್ಟ್ ದಟ್ ಇಟ್ ಸೆಲ್ಸ್ ಸೆವರಲ್ ಸೆಗ್ಮೆಂಟ್ಸ್. ಓಕೆ, ಒಂದು ಪ್ರಾಡಕ್ಟಿಂದ ಡಿಫ್ರೆಂಟ್ ಸೆಗ್ಮೆಂಟ್ಸ್ನ ಅದು ಹೆಲ್ಪ್ ಆಗುತ್ತೆ ಅಂತಂದರೆ ನಾನು ಆ ಪ್ರಾಡಕ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಸೊ ಆ ಥರದನ್ನು ನಾವೇನಂತ ಕರಿತೀವಿ, ಪ್ರಾಡಕ್ಟ್ ಸ್ಪೆಷಲೈಸೇಷನ್ ಅಂತ ಕರಿತೀವಿ. ಥ್ರೂ ದಿಸ್ ಸ್ಟ್ರಾಟಜಿ ದ ಫರ್ಮ್ ಬಿಲ್ಡ್ ಸ್ಟ್ರಾಂಗ್ ರೆಪ್ಯುಟೇಷನ್ ಇನ್ ಸ್ಪೆಸಿಫಿಕ್ ಪ್ರಾಡಕ್ಟ್ ಏರಿಯಾ, ಹೌದಾ? ಎಕ್ಸಾಂಪಲ್ ಆ್ಯಪಲ್. ಸೊ ಅವರೊಂದು ಎಲೆಕ್ಟ್ರಾನಿಕ್ ಐಟಮ್ಸೇ ಅಂತಂದರೆ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಆ ಎಲೆಕ್ಟ್ರಾನಿಕ್ ಐಟಮ್ಸ್ ಫಿಕ್ಸ್ ಆದಮೇಲೆ ಈಗ ಬ್ರ್ಯಾಂಡ್ ಎಲ್ಲ ಫಿಕ್ಸ್ ಮಾಡ್ಕೊಂಡಿಲ್ಲ, ಬ್ರ್ಯಾಂಡು ಎಲ್ಲರೂ ಅದನ್ನು ಆಬ್ವಿಯಸ್ಲಿ ದೇ ವಾಂಟ್ ಐಫೋನ್ ಬೇಕು, ಆ್ಯಪಲ್ ಫೋನ್ ಬೇಕು, ಅದು ಇದು ಬೇಕು ಅಂತ ಅನ್ಕೊತಾರೆ ಹೆಸರು. ಸೊ ಇಲ್ಲೇನು ಮಾಡ್ತಾರೆ, ಪ್ರಾಡಕ್ಟ್ ಸ್ಪೆಷಲೈಸೇಷನ್ ಅಂದರೆ ಮೇ ಬಿ ವಿ ಕ್ಯಾನ್ ಗಿವ್ ಎಕ್ಸಾಂಪಲ್ ಆಫ್ ಆ್ಯಪಲ್. ಓಕೆನಾ? ನೆಕ್ಸ್ಟ್ ಮಾರ್ಕೆಟ್ ಸ್ಪೆಷಲೈಸೇಷನ್ ಅಂತ ಹೇಳ್ತಾರೆ. ಓಕೆ, ಸೊ ಮಾರ್ಕೆಟ್ ಸ್ಪೆಷಲೈಸೇಷನ್ ಅಂದರೆ ಏನು? ಫರ್ಮ್ ಕಾನ್ಸಂಟ್ರೇಟ್ಸ್ ಆನ್ ಸರ್ವಿಂಗ್ ಮೆನಿ ನೀಡ್ಸ್ ಆಫ್ ಪರ್ಟಿಕ್ಯುಲರ್ ಕಸ್ಟಮರ್ ಗ್ರೂಪ್. ಫರ್ಮ್ ಗೇನ್ಸ್ ಸ್ಟ್ರಾಂಗ್ ರೆಪ್ಯುಟೇಷನ್. ಮಾರ್ಕೆಟ್ ಸ್ಪೆಷಲೈಸೇಷನ್ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಪರ್ಟಿಕ್ಯುಲರ್ ಗ್ರೂಪ್ ಆಫ್ ಪೀಪಲ್ ಇರ್ತಾರೆ. ಓಕೆ, ಆ ಗ್ರೂಪ್ ಆಫ್ ಪೀಪಲ್ಗೆ ನಾನು ಒಂದು ಪ್ಯಾಟರ್ನ್ ಮಾಡಿಕೊಂಡು ಟಾರ್ಗೆಟ್ ಮಾಡಿಕೊಂಡು ಅದನ್ನೇ ಸ್ಪೆಷಲೈಸೇಷನ್ ಮಾಡಿಬಿಟ್ಟು ಅದನ್ನು ನಾನು ಪ್ರಾಡಕ್ಟ್ ನೀಟಾಗಿ ಪ್ರೊಡ್ಯೂಸ್ ಮಾಡಿ ನಾವು ಮಾರ್ಕೆಟಿಗೆ ಬಿಟ್ಟರೆ ಅವಾಗೇನಾಗುತ್ತೆ, ಒಬ್ವಿಯಸ್ಲಿ ರೆಪ್ಯುಟೇಷನ್ ಬರುತ್ತೆ, ಆ ಗ್ರೂಪ್ ಆಫ್ ಪೀಪಲ್ನ ಅದು ಅಟ್ರಾಕ್ಟ್ ಆಗುತ್ತೆ. ಎಸ್ವರ್ನೋ? ಸೊ ಅದಕ್ಕೆ ಆ ಥರ ಸೆಗ್ಮೆಂಟ್ ಮಾಡ್ಕೊಂಡಿರೋದು, ಆ ಥರ ಸೆಗ್ಮೆಂಟ್ ಮಾರ್ಕೆಟ್ ಸ್ಪೆಷಲೈಸೇಷನ್ ಸೆಗ್ಮೆಂಟ್ಸ್ನ that is also helpful. It concentrates on serving many needs of particular group of customers ಅಂತ. ಸೊ ಅದು ಸ್ಟ್ರಾಂಗ್ ರೆಪ್ಯುಟೇಷನ್ನೇ ಬಿಲ್ಡ್ ಮಾಡ್ಕೊಳ್ಳುತ್ತೆ. ಆ್ಯಂಡ್ ನೆಕ್ಸ್ಟ್ ಫುಲ್ ಮಾರ್ಕೆಟ್ ಕವರೇಜ್. ಸೊ ಫರ್ಮ್ ಅಟೆಂಪ್ಟ್ಸ್ ಟು ಸರ್ವ್ ಆಲ್ ಕಸ್ಟಮರ್ಸ್ ಗ್ರೂಪ್, ಓಕೆ, ವಿತ್ ಆಲ್ ದ ಪ್ರಾಡಕ್ಟ್ಸ್ ಆ್ಯಂಡ್ ಆಲ್ ದ ನೀಡ್ಸ್. ಸೊ ಎಲ್ಲ ಪ್ರಾಡಕ್ಟ್ಸ್ ಮೇಲೂ ಅದಕ್ಕೆ ಎಂತಾರೆ ಸೆಗ್ಮೆಂಟ್ ಕ್ರಿಯೇಟ್ ಮಾಡ್ಕೊಂಡಿರುತ್ತೆ. ಆ್ಯಂಡ್ ಈವನ್ ಎವ್ರಿ ಕಸ್ಟಮರ್ಸ್ ಪಾಯಿಂಟ್ ಆಫ್ ವ್ಯೂಯಿಂದನೂ ಅವರು ಒಂದು ಪ್ರಾಡಕ್ಟ್ನ ಮಾರ್ಕೆಟ್ ಸೆಗ್ಮೆಂಟ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಸೊ ಇದು ಯಾವ ಥರ ಮಾಡ್ಬೋದು? ಓನ್ಲಿ ಲಾರ್ಜ್ ಫರ್ಮ್ಸ್ ಕ್ಯಾನ್ ಟೇಕ್ ಫುಲ್ ಮಾರ್ಕೆಟ್ ಕವರೇಜ್, ಹೌದಾ ಅಲ್ಲ? ಸ್ಮಾಲ್ ಮಾರ್ಕೆಟ್ ಇಟ್ಕೊಂಡು ಎಲ್ಲರನ್ನ ಕವರ್ ಮಾಡ್ಕೊತೀನಿ ಎಲ್ಲ ಕಸ್ಟಮರ್ಸ್ನ ಅಂದರೆ ಅದಾಗಲ್ಲ. ಅದಕ್ಕೆ ಇಲ್ಲಿ ಲಾರ್ಜ್ ಮಾರ್ಕೆಟ್ಸೇ ಮಾಡ್ಕೋತಾರೆ. ನೆಕ್ಸ್ಟ್ ಫಿಲಿಪ್ಸ್ ಎಕ್ಸಾಂಪಲ್ ನಾನು ಕೊಡ್ತೀನಿ. ಫಿಲಿಪ್ಸ್ ಅಂದರೆ ಎಲೆಕ್ಟ್ರಾನಿಕ್ ಐಟಮ್ಸಲ್ಲಿ ಅದು ಇದು ಮಾಡುತ್ತೆ. ಅದು ಎಲ್ಲ ರೇಂಜ್ ಆಫ್ ಪೀಪಲ್, ಎಲ್ಲ ಟೈಪ್ ಆಫ್ ಪೀಪಲ್ ಕವರ್ ಮಾಡುತ್ತೆ ಅಲ್ಲ, ಹೆಸರು. ಅದಕ್ಕೆ ಫಿಲಿಪ್ಸ್ ಒಂದು ಎಕ್ಸಾಂಪಲ್. HLL ಕನ್ಸ್ಯೂಮರ್ ನಾನ್ ಡ್ಯೂರಬಲ್ ಗೂಡ್ಸ್ ಅಂತ. HLL ಇಸ್ ನಥಿಂಗ್ ಬಟ್ ಹಿಂದೂಸ್ತಾನ್ ಲೈಫ್ ಕೇರ್ ಲಿಮಿಟೆಡ್. ಅದ್ರ ಬಗ್ಗೆನೂ ನೀವು ತಿಳ್ಕೊಡಿ. ಅವರು ಕೂಡ ಅಷ್ಟೇ ಕನ್ಸ್ಯೂಮರ್ಸ್ನ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಎಲ್ಲ ಕನ್ಸ್ಯೂಮರ್ಸ್ನ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಅದನ್ನು ಸೆಲ್ ಮಾಡ್ತಾರೆ. ನೆಕ್ಸ್ಟ್ ದಿಸ್ ಕ್ಯಾನ್ ಬಿ ಡನ್ ಥ್ರೂ ಅನ್ಡಿಫ್ರೆನ್ಷಿಯೇಟಿಂಗ್ ಮಾರ್ಕೆಟ್ ಆ್ಯಂಡ್ ಡಿಫ್ರೆನ್ಷಿಯೇಟೆಡ್ ಮಾರ್ಕೆಟ್. ಸೊ ನಾನು ಹೇಳಿದೆ, ನೆನ್ನೆ ಆ್ಯಕ್ಚುಲಿ ಎಕ್ಸ್ಪ್ಲೇನ್ ಮಾಡಿದೆ. ಐ ಥಿಂಕ್ ನಿಮಗೆ ಅದು ಗೊತ್ತಿರುತ್ತೆ. ಅನ್ಡಿಫ್ರೆನ್ಷಿಯೇಟೆಡ್ ಮಾರ್ಕೆಟ್ ಆ್ಯಂಡ್ ಡಿಫ್ರೆನ್ಷಿಯೇಟೆಡ್. ದಿಸ್ ಕ್ಯಾನ್ ಬಿ ಡನ್ ಥ್ರೂ ಅನ್ಡಿಫ್ರೆನ್ಷಿಯೇಟೆಡ್ ಮಾರ್ಕೆಟ್ ಆ್ಯಂಡ್ ಡಿಫ್ರೆನ್ಷಿಯೇಟೆಡ್ ಮಾರ್ಕೆಟ್. ಓಕೆ, ಸೊ ಟಾರ್ಗೆಟಿಂಗ್ ಕಂಪ್ಲೀಟ್ ಆಯಿತು. ಸೊ ಇವಾಗ ನಾವು ಪೊಸಿಷನಿಂಗ್ಗೆ ಹೋಗೋಣ.
ಸೊ ಪೊಸಿಷನಿಂಗ್ ಅಂದರೆ ಏನು, ಟಾರ್ಗೆಟಿಂಗ್ ಅಂದರೆ ಅರ್ಥ ಆಗಿದೆ ಅಂದ್ಕೊತೀನಿ. ನಾವು ಯಾವ ಥರ ಗ್ರೂಪ್ ಆಫ್ ಕಸ್ಟಮರ್ಸಿಗೆ ನಾವು ಟಾರ್ಗೆಟ್ ಮಾಡಬೇಕು, ಯಾವ ಥರ ಎವ್ಯಾಲ್ಯೂಯೇಟ್ ಮಾಡಬೇಕು, ಯಾವ ಥರ ಮಾರ್ಕೆಟ್ ಸೆಗ್ಮೆಂಟ್ಸ್ನ ನಾವು ಮಾಡ್ತೀವಿ, ಸಿಂಗಲ್ಲ ಮಲ್ಟಿಪಲ್ಲ, ಪ್ರಾಡಕ್ಟ್ ಓರಿಯೆಂಟೆಡಾ ಮತ್ತು ಮಾರ್ಕೆಟಿಂಗ್ದ ಅಥವಾ ಫುಲ್ ಫ್ಲೆಡ್ಜ್ದ, ಅದೆಲ್ಲ ನಾವು ತಿಳ್ಕೊಂಡ್ವಿ. ಈಗ ಪೊಸಿಷನಿಂಗ್ ಅಂದರೆ ಏನು, ಎಸ್ ಟಿ ಪಿನಲ್ಲಿ ಎಸ್ ಕಂಪ್ಲೀಟ್ ಆಯಿತು, ಟಿ ಕಂಪ್ಲೀಟ್ ಆಯಿತು, ನಾವು ಪಿ. ಪೊಸಿಷನಿಂಗ್ ಅಂದರೆ ಏನು ಅಂತಂದು, ಸೊ ಪೊಸಿಷನಿಂಗ್ ಅಂದರೆ ಇಟ್ ಈಸ್ ಅ ಸ್ಟ್ರಾಟಜಿ that helps to influence how a target market perceives as a brand, product or services relative to competitors. ಇಲ್ಲಿ ನಾನು ಒಂದು ಪೊಸಿಷನ್ ಕ್ರಿಯೇಟ್ ಮಾಡ್ಕೋಬೇಕು. ಮಾರ್ಕೆಟಲ್ಲಿ ಸುಮಾರಷ್ಟು ಪ್ರಾಡಕ್ಟ್ಸ್ ಇದೆ, ಆ ಸುಮಾರಷ್ಟು ಪ್ರಾಡಕ್ಟ್ಗೆ ನಾನು ಸ್ವಲ್ಪ ಡಿಫ್ರೆಂಟಾಗಿ ಕಾಣಬೇಕಲ್ಲ ಎಲ್ರಿಗೂ. ಹೆಂಗೆ ಕಾಣ್ತೀನಿ ನಾನು ಡಿಫ್ರೆಂಟಾಗಿ? ಸೊ ಅದನ್ನು ಬಿಲ್ಡ್ ಮಾಡ್ಕೊಳೋದು, ಆ ಬ್ರ್ಯಾಂಡ್ ಇಮೇಜ್ನ ಬಿಲ್ಡ್ ಮಾಡ್ಕೊಳೋದನ್ನೇ ನಾವು ಪೊಸಿಷನಿಂಗ್ ಅಂತ ಕರಿತೀವಿ. It's all about establishing a brand identity and value in the minds of customers. ಇವು ನನ್ನ ಕಸ್ಟಮರ್ಸಿಗೆ ದೇ ಹ್ಯಾವ್ ಟು ಫಿಕ್ಸ್ ಇನ್ ಮೈಂಡ್, ಓಕೆ ಈ ಬ್ರ್ಯಾಂಡ್ ಅಂದರೆ ನಾನು ಈ ಬ್ರ್ಯಾಂಡ್ ತೊಗೊಳ್ಳೇಬೇಕಪ್ಪ ಅಂತ ಫಿಕ್ಸ್ ಆಗಿಬಿಡ್ತೀವಿ. ಆ ಥರ ನಾನು ಬ್ರ್ಯಾಂಡ್ ಇಮೇಜ್ನ ಕ್ರಿಯೇಟ್ ಮಾಡಬೇಕು, ಅದನ್ನು ನಾವು ಪೊಸಿಷನಿಂಗ್ ಅಂತ ಕರಿತೀವಿ. ದ ಆಬ್ಜೆಕ್ಟಿವ್ ಆಫ್ ಮಾರ್ಕೆಟ್ ಪೊಸಿಷನಿಂಗ್ ಇಸ್ ಟು ಎಸ್ಟಾಬ್ಲಿಷ್ ಇಮೇಜ್ ಆರ್ ಐಡೆಂಟಿಟಿ ಆಫ್ ಬ್ರ್ಯಾಂಡ್ಸ್. ಎಸ್ ಆರ್ ನೋ? ಎಕ್ಸಾಂಪಲ್, ಈಗ ನಾವು ಫಾರ್ ಎಕ್ಸಾಂಪಲ್ ಡಿಫ್ರೆಂಟ್ ಟಿ ವಿ ತೊಗೊತೀವಿ ನೋಡಿ, ಡಿಫ್ರೆಂಟ್ ಟಿ ವಿಸ್ ತೊಗೊತೀವಿ. ಫಾರ್ ಎಕ್ಸಾಂಪಲ್ ಸ್ಯಾಮ್ಸಂಗ್ ಮತ್ತು ಏನೋ ಸೋನಿ ಅವೆಲ್ಲ ಇರುತ್ತೆ. ಆ ಟಿ ವಿ ಶೇಪ್ಸ್ ಡಿಫ್ರೆಂಟ್ ಇರುತ್ತೆ ನೋಡಿ. ಹೆಸರು ಕೆಲವರು ಆ ಶೇಪ್ಸ್ ನೋಡಿಬಿಟ್ಟು ಕೂಡ ತೊಗೊತಿರ್ತಾರೆ, ಬ್ರ್ಯಾಂಡ್ ಹೆಸರು ನೋಡಿಬಿಟ್ಟು ಕೂಡ ತೊಗೊತಿರ್ತಾರೆ. ಹೆಸರು ಇಲ್ಲಿ ಲೈಟಾಗಿ ಕಟ್ಟಿರುತ್ತೆ ಕಾರ್ನರ್ಸಲ್ಲಿ, ಇಲ್ಲ ಚೆನ್ನಾಗಿ ಫುಲ್ ರೆಕ್ಟ್ಯಾಂಗಲ್ ಶೇಪ್ ಇರುತ್ತೆ. ಆ ಥರನ ಅವರು ಬ್ರ್ಯಾಂಡ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ, ಇಮೇಜ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಎಕ್ಸಾಂಪಲ್. ಟಿ ವಿ ಡಿಫ್ರೆಂಟ್ ಶೇಪ್ಸ್ ಇರುತ್ತೆ. ಆ್ಯಂಡ್ ಆ್ಯಪಲ್ ಹೆಂಗೆ ಕಂಡಿಡ್ತೀವಿ, ಸಿಂಬಲ್ ನೋಡ್ಬಿಡ್ತೀವಿ. ಸಿಂಬಲ್ ತೋರಿಸಿದ್ರೆ ಯಾರಾದರೂ ಹೇಳ್ತಾರಾ ದಿಸ್ ಇಸ್ ಆ್ಯಪಲ್ ಸಿಂಬಲ್ ಅಂತ. ದಟ್ ಈಸ್ ಅ ಬ್ರ್ಯಾಂಡ್ ಇಮೇಜ್ ನಾವು ಕ್ರಿಯೇಟ್ ಮಾಡಿ ಆ್ಯಪಲ್ ಕಂಪ್ನಿಯವ್ರು ಕ್ರಿಯೇಟ್ ಮಾಡಿರ್ತಾರೆ ಕಸ್ಟಮರ್ಸ್ಗೆ. ಓಕೆ, ನೆಕ್ಸ್ಟ್, ಅ ಕಂಪನಿ ಶುಡ್ ಸೆಲ್ ಯೂನಿಕ್ ಸೆಲ್ಲಿಂಗ್ ಪ್ರಪೋಸಿಷನ್ ಫಾರ್ ಈಚ್ ಬ್ರ್ಯಾಂಡ್ ಆ್ಯಂಡ್ ಸ್ಟಿಕ್ ಆನ್ ಇಟ್. USP ಅಂತ ಕರೀತಾರೆ, ಯೂನಿಕ್ ಸೆಲ್ಲಿಂಗ್ ಪ್ರಪೋಸಿಷನ್. ಇಲ್ಲಿ ಎಕ್ಸಾಂಪಲ್ಸ್ ಕೊಡ್ತೀನಿ, ಮೇ ಬಿ ನಿಮಗೆ ಆವಾಗ ಅರ್ಥ ಆಗುತ್ತೆ. ಆ್ಯಪಲ್ ಅವರು USP ಏನಂದರೆ ಸಿಂಪ್ಲಿಸಿಟಿ ಆ್ಯಂಡ್ ಇನೋವೇಷನ್. ಅವ್ರ USP ಅಂದರೆ ಒಂಥರ ಅವ್ರದ್ದೇ ಆದೊಂದು ಕೋಟ್ ಥರ ಕೊಡಬೇಕು. ಸೊ ಅಮೆಝಾನ್ಸ್ USP ಅಂದರೆ ಕನ್ವೀನಿಯನ್ಸ್ ಆ್ಯಂಡ್ ಸೆಲೆಕ್ಷನ್. ಹೌದಾ? ನಾವು ಅಮೆಝಾನಲ್ಲಿ ಕುತ್ಕೊಂಡು ಏನು ಪ್ರಾಬ್ಲಮ್ ಆಗುತ್ತಾ? ಇಲ್ಲ, ಆರಾಮ್ ಬಿಂದಾಸಾಗಿ ಮನೆಗೆ ಕುತ್ಕೊತೀವಿ, ಕನ್ವೀನಿಯೆಂಟಾಗಿ ಕುತ್ಕೊಂಡು ಅದನ್ನು ನಾವು ನಮಗೆ ಬೇಕಾಗಿರೋ ಪ್ರಾಡಕ್ಟ್ಸ್ನ ಸೆಲೆಕ್ಟ್ ಮಾಡ್ತೀವಿ. ಸೊ ಅಮೆಝಾನ್ಸ್ USP ಅದು. ನೆಕ್ಸ್ಟ್, ನೆಟ್ಫ್ಲಿಕ್ಸ್ದು USP ಬಂದುಬಿಟ್ಟು ವಾಚ್ TV your way. ಓಕೆ, ವಾಚ್ TV your way. ವಿಡಿಯೋಕಾನ್ USP ಬಂದುಬಿಟ್ಟು ವಾಷಸ್, ರಿನ್ಸಸ್ ಆ್ಯಂಡ್ ಡ್ರೈಸ್ ದ ಕ್ಲೋತ್ಸ್. ಓಕೆ, ಈ ಥರ ಇದೊಂದು ಎಕ್ಸಾಂಪಲ್. USP ಸ್ವಲ್ಪ ನಿಮಗೆ ಗೊತ್ತಿರಲಿ ಅಂತ ಹೇಳಿದೆ. ಯೂನಿಕ್ ಸೆಲ್ಲಿಂಗ್ ಪ್ರಿಪೋಸಿಷನ್. ಸೊ ಇವೆಲ್ಲ ಒಂದು ಬ್ರ್ಯಾಂಡ್ ಕಸ್ಟಮರ್ಸ್ ಮೈಂಡಲ್ಲಿ ಫಿಕ್ಸ್ ಮಾಡೋಕ್ಕೆ ಅವ್ರು ಕ್ರಿಯೇಟಿವ್ ಆಗಿ ಏನೋ ಒಂದು ಥಿಂಕ್ ಮಾಡಿಬಿಟ್ಟು ಅದನ್ನು ಹೇಳ್ತಾರೆ. ಕಾಂಪಿಟೇಟರ್ಸಿಗೆ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ, ಕಾಂಪಿಟೇಟರ್ಸ್ನ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಅವ್ರವ್ರದ್ದಾಗಿರೋ ಪ್ರಾಡಕ್ಟ್ಸ್ನೇ ಅವರು ಡಿಫ್ರೆಂಟಾಗಿ ಕೋಟ್ ಮಾಡ್ತಾರೆ, ಅಥವಾ ಸಿಂಬಲ್ಸ್ ಕೊಡ್ತಾರೆ, ಅಥವಾ ಹಿಂದೆ TV ಹೇಳಿದ್ನಲ್ಲ ಶೇಪ್ಸ್ ಕೊಡ್ತಾರೆ. ಸೊ ಆಗ ನಮ್ಗೆ ಗೊತ್ತಾಗುತ್ತೆ, ಓಕೆ ಈ ಬ್ರ್ಯಾಂಡ್ ಅಂತ. ಸೊ ಇದನ್ನು ಪೊಸಿಷನಿಂಗ್ ಅಂತ ಕರಿತೀವಿ ನಾವು. ಒಂದು ಬ್ರ್ಯಾಂಡ್ ಇಮೇಜ್ನ ಫಿಕ್ಸ್ ಮಾಡೋದು ಅಥವಾ ಪ್ರಾಡಕ್ಟಿಗೆ ಐಡೆಂಟಿಫೈ ಮಾಡೋಕ್ಕೆ ಹೆಲ್ಪ್ ಮಾಡೋಕ್ಕೆ ಯೂಸ್ ಮಾಡೋದನ್ನು ನಾವು ಪೊಸಿಷನಿಂಗ್ ಅಂತ ಕರಿತೀವಿ. ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್ ಪೊಸಿಷನಿಂಗ್ ಆಲ್ಸೋ. ಅರ್ಥ ಆಗಿದೆ ಅಂದ್ಕೊಂಡು ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗ್ತಾ ಇದ್ದೀನಿ. ಸೊ ನಿಮಗೆ ಏನೇ ಡೌಟ್ಸ್ ಬಂದ್ರೂ ನೀವು ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಕೇಳ್ಬೋದು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಪ್ರಾಡಕ್ಟ್ ಲೈಫ್ ಸೈಕಲ್. ಪ್ರಾಡಕ್ಟ್ ಲೈಫ್ ಸೈಕಲ್ ಅಂದರೆ ಏನು ಅಂತ. ಸೊ ಪ್ರಾಡಕ್ಟ್ ಲೈಫ್ ಸೈಕಲಲ್ಲಿ ಒಂದು 5 ಸ್ಟೇಜಸ್ ಇದೆ. ಓಕೆ, ಪ್ರಾಡಕ್ಟ್ ಹೆಂಗೆ ಬರುತ್ತೆ, ಹೆಂಗೆ ಬಿಲ್ಡ್ ಆಗುತ್ತೆ ಅಂತ. ಸೊ ಅದನ್ನು ನೋಡ್ಕೊಂಡು ಹೋಗೋಣ. ಫಸ್ಟ್ ನಾನು ಬಂದುಬಿಟ್ಟು ಪ್ರಾಡಕ್ಟ್ ಡೆವಲಪ್ಮೆಂಟ್. ಪ್ರಾಡಕ್ಟ್ ಯಾವಾಗ ಡೆವಲಪ್ ಆಗುತ್ತೆ? ನಾವು ಒಂದು ರಿಸರ್ಚ್ ಮಾಡ್ತೀವಿ. ಸೊ ನಾನು ಫಿಕ್ಸ್ ಮಾಡ್ಕೊಂಡಿದ್ದೀನಿ ಏನೋ ಒಂದು ಪ್ರಾಡಕ್ಟ್ ಮಾಡಬೇಕು ಅಂತ, ನಾನು ಅದ್ರ ಬಗ್ಗೆ ಎಲ್ಲ ಚೆನ್ನಾಗಿ ರಿಸರ್ಚ್ ಮಾಡ್ತೀನಿ. ಓಕೆ, ಟೆಸ್ಟ್ ಮಾಡ್ತೀನಿ. ನೆಕ್ಸ್ಟ್, ಕಸ್ಟಮರ್ಸ್ ಯಾವ ಥರ ಅವ್ರ ನೀಡ್ಸ್ ಆ್ಯಂಡ್ ವಾಂಟ್ಸ್ ಇದೆ ಫಾರ್ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಫಾರ್ ಎಕ್ಸಾಂಪಲ್ ಪೆನ್ ಅಂದ್ಕೊಡೋಣ. ಸೊ ಒಂದು ಪೆನ್ ತೊಗೊಂಡಿದ್ದೀನಿ, ಈ ಪೆನ್ನ ನಾನು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತಂದರೆ ಇದ್ರ ಬಗ್ಗೆ ರಿಸರ್ಚ್ ಮಾಡ್ತೀನಿ, ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ಏನು ಮಾಡ್ತೀನಿ ನಾನು, ಅಕಾರ್ಡಿಂಗ್ ಟು ದ ನೀಡ್ಸ್ ಆ್ಯಂಡ್ ವಾಂಟ್ಸ್ ಆಫ್ ಕಸ್ಟಮರ್. ನನ್ನ ಇಷ್ಟ ಬಂದಾಗ ನಾನು ಮಾಡಿದ್ರೆ ಯಾರೂ ತೊಗೊಳ್ಳಲ್ಲ. ಎಸ್ವರ್ನು ಕಸ್ಟಮರ್ಸ್ ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡಿಬಿಟ್ಟು ಅದ್ರ ಬಗ್ಗೆ ರಿಸರ್ಚ್ ಮಾಡಿಬಿಟ್ಟು ನಾನು ಈ ಪೆನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಅಂದ್ಕೊತೀನಿ. ನೆಕ್ಸ್ಟ್, ದೇರ್ ಆರ್ ಕಾಸ್ಟ್,
ದೇರ್ ಆರ್ ಕಾಸ್ಟ್ ಆ್ಯಂಡ್ ಪ್ರೀ ಲಾಂಚ್ ಎಕ್ಸ್ಪೆಂಡಿಚರ್ ಇನ್ವಾಲ್ವ್ಡ್. ಓಕೆ, ಹೌದಾ ಅಲ್ಲ? ಈಗ ನೀನು ಪೆನ್ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದೀನ, ನಿನ್ನೇ ಎಕ್ಸಾಂಪಲ್ ಕೊಟ್ಟಿದ್ದೆ, ಡಿಫ್ರೆನ್ಸಸ್ ಹೇಳಿದೆ, ಕಾಸ್ಟಿಗೆ ಪ್ರೈಸಿಗೆ ಏನು ಡಿಫ್ರೆನ್ಸ್. ಈ ಪೆನ್ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಎಕ್ಸ್ಪೆನ್ಸಸ್ ಆಗೋದನ್ನು ನಾವು ಕಾಸ್ಟ್ ಅಂತ ಕರಿತೀವಿ, ಹೌದಾ? ಓಕೆ, ನಾವು ಪ್ರಾಡಕ್ಟ್ ಡೆವಲಪ್ ಮಾಡಬೇಕು ಅಂದರೆ ನನಗೆ ಇಲ್ಲಿ ಸ್ವಲ್ಪ ಕಾಸ್ಟ್ ಇನ್ಕರ್ ಆಗಿರುತ್ತೆ. ಎಸ್ ಆರ್ ನೋ? ದೇರ್ ಆರ್ ಕಾಸ್ಟ್ ಆ್ಯಂಡ್ ಪ್ರೀ ಲಾಂಚ್ ಎಕ್ಸ್ಪೆಂಡಿಚರ್. ಈಗ ಪೆನ್ ಮಾಡಿ ಮನೆಗೆ ಇಟ್ಕೊಂಡು ಕೂತ್ಕೊಂಡ್ರೆ ಸೇಲ್ ಆಗುತ್ತಾ? ಇಲ್ಲ, ಇದನ್ನು ಲಾಂಚ್ ಮಾಡ್ತೇನೆ. ಓಕೆ, ಆವಾಗ ನಮಗೆ ಕೆಲವೊಂದು ಎಕ್ಸ್ಪೆಂಡಿಚರ್ ನಾವು ಫೇಸ್ ಮಾಡಿರ್ತೀವಿ. ಆಮೇಲೆ ಏನಾಗುತ್ತೆ ಅಂತಂದರೆ, ಇಫ್ ದ ಪ್ರಾಡಕ್ಟ್ ಫೇಲ್ಸ್, ಈ ಪ್ರಾಡಕ್ಟ್ ವೇಸ್ಟ್ ಆಯಿತು ಅಂದ್ಕೊಳ್ಳಿ, ಫೇಲ್ ಆಯಿತು ಅಂದ್ಕೊಳ್ಳಿ, ಆವಾಗ ನಾವು ಈ ರಿಸರ್ಚ್ ಆ್ಯಂಡ್ ರಿಸರ್ಚ್ ಮಾಡೋದಕ್ಕೆ ಮತ್ತು ಕಾಸ್ಟ್ ಏನೇನು ಬೇರ್ ಮಾಡಿರ್ತೀವೋ ಅದೆಲ್ಲ ಲಾಸ್ ಆಗುತ್ತೆ. ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್, ಅಷ್ಟು ಸೂಟಬಲ್ ಇಲ್ಲ ಎಕ್ಸಾಂಪಲ್, ಬಟ್ ಆದರೂ ಕೊಡ್ತೀನಿ. ಈಗ ಗಣೇಶ ಸೀಸನ್, ಗಣೇಶದು ಮೂರ್ತಿ ಮಾಡೋ ಸೀಸನ್. ಅವ್ರೇನು ಮಾಡ್ತಾರೆ, ಎಷ್ಟೋ ಗಣೇಶದ ನಾವು ರೋಡ್ ಮೇಲೆ ಹೋಗ್ಬೇಕಾದಾಗ ನೋಡ್ತಿರ್ತೀವಿ, ಎಷ್ಟು ವೇಸ್ಟ್ ಆಗಿಬಿಟ್ಟಿರುತ್ತೆ. ಅವರೆಲ್ಲ ರಿಸರ್ಚ್ ಮಾಡಿಬಿಟ್ಟು ಪಾಪ ಏನೇನೋ ಮಾಡಿರ್ತಾರೆ, ಬಟ್ ಅದು ಲಾಸ್ ಆಗಿಬಿಡುತ್ತಲ್ವ. ಅದೆಲ್ಲ ಏನಾರ ಸ್ವಲ್ಪ ಡ್ಯಾಮೇಜ್ ಆದರೆ, ಅದು ಪ್ರಾಡಕ್ಟ್ ಫೇಲ್ ಆದರೆ, ಸೊ ಅದನ್ನು ಅವರು ಹೇಳ್ತಿದ್ದಾರೆ ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಂದರೆ ಅದು ಸ್ಟಾರ್ಟಿಂಗ್ ಸ್ಟೇಜ್. ದಿಸ್ ಇಸ್ ಅ ಫಸ್ಟ್ ಸ್ಟೇಜ್ ಆಫ್ ದಿ ಪ್ರಾಡಕ್ಟ್ ಲೈಫ್ ಸೈಕಲ್ ಅಂತ. ನೆಕ್ಸ್ಟ್, ಇಂಟ್ರೊಡಕ್ಷನ್ ಸ್ಟೇಜ್ ಅಂದರೆ, ಇನ್ ದಿಸ್ ಸ್ಟೇಜ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇಸ್ ಡಿಸೈಡೆಡ್ ಆ್ಯಂಡ್ ಪ್ರಾಡಕ್ಟ್ ಇಸ್ ಮೇಡ್ ಅವೈಲಬಲ್ ಫಾರ್ ಸೇಲ್. ಇಲ್ಲೆಂದರೆ ಪ್ರಾಡಕ್ಟ್ ಡೆವಲಪ್ ಮಾಡಿದೆ, ಓಕೆ, ನನಗೆ ಮೇ ಬಿ ಸಕ್ಸಸ್ ಆಗುತ್ತೆ ಅನಿಸ್ತು ನನ್ನ ಪ್ರಾಡಕ್ಟು. ನಾನೇನು ಮಾಡ್ತೀನಿ, ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡೋಣಪ್ಪ, ಸೇಲ್ಸ್ಗೆ ರೆಡಿ ಮಾಡೋಣ, ಎಲ್ಲರಿಗೂ ಗೊತ್ತಾಗ ಮಾಡೋಣ ಅಂತ ನಾನೇನು ಮಾಡ್ತೀನಿ, ಈ ಸ್ಟೇಜ್ಗೆ ಬರ್ತೀನಿ. ಸೊ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇಸ್ ಡಿಸೈಡೆಡ್ ಆ್ಯಂಡ್ ದ ಪ್ರಾಡಕ್ಟ್ ಇಸ್ ಮೇಡ್ ಅವೈಲಬಲ್ ಫಾರ್ ಸೇಲ್. ಲಾಂಚ್ ಆಫ್ ನ್ಯೂ ಪ್ರಾಡಕ್ಟ್ ಇಸ್ ಎಕ್ಸ್ಪೆನ್ಸಿವ್ ಆಕ್ಟಿವಿಟಿ ಕಂಪನಿ. ಹೌದಲ್ಲ? ಸಡನ್ನಾಗಿ ನಾನು ಏನೋ ಒಂದು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದೀನಿ ವಿತ್ ಝೀರೋ ಬ್ರ್ಯಾಂಡ್, ಏನೂ ಗೊತ್ತಿಲ್ಲ, ಯಾರಿಗೂ ಏನೂ ಗೊತ್ತಿಲ್ಲ ಅಂತಂದಾಗ, ನಾನು ನ್ಯೂ ಎಂಟ್ರೆಂಟ್ ಅಂದಾಗ ಅವಾಗೇನಾಗುತ್ತೆ, ಸ್ಟಾರ್ಟಪ್ ಅಂದ್ಕೊಳ್ಳಿ ನಂದು, ಆವಾಗ ಗೊತ್ತಿರಲ್ಲ, ದಟ್ ಮೈಟ್ ಬಿ ಟರ್ನ್ ಟು ಪ್ರಾಫಿಟ್ ಆರ್ ಮೈಟ್ ಬಿ ಲಾಸ್ ಅಲ್ವಾ. ಸೊ ಅದಕ್ಕೆ ಏನಂದರೆ, ಲಾಂಚ್ ಆಫ್ ನ್ಯೂ ಪ್ರಾಡಕ್ಟ್ ಇಸ್ ಎಕ್ಸ್ಪೆನ್ಸಿವ್ ಆಕ್ಟಿವಿಟಿ ಫಾರ್ ಅ ಕಂಪನಿ. ವಿತ್ ಝೀರೋ ಎಕ್ಸ್ಪೆಕ್ಟೇಷನ್ಸ್ ನಾನು ಒಂದು ಪ್ರಾಡಕ್ಟ್ನ ಲಾಂಚ್ ಮಾಡಿ ಕೂತ್ಕೊಂಡೆ. ನೆಕ್ಸ್ಟ್, ಮಾರ್ಕೆಟರ್ಸ್ ವರ್ಕ್ ಹಾರ್ಡ್ ಟು ರೀಚ್ ಔಟ್ ದ ಕಸ್ಟಮರ್ಸ್ ಆ್ಯಂಡ್ ಎಂಕರೇಜ್ ದೆಮ್ ಫಾರ್ ರೀಪರ್ಚೇಸ್. ಮಾರ್ಕೆಟರ್ಸ್ ಏನು ಮಾಡ್ತಾರೆ, ಇವಾಗ ಮಾರ್ಕೆಟರ್ಸ್ ವರ್ಕ್ ಸ್ಟಾರ್ಟ್ ಆಗುತ್ತೆ. ಈ ಪ್ರಾಡಕ್ಟ್ ನಾನು ಏನು ಮ್ಯಾನುಫ್ಯಾಕ್ಚರ್ ಮಾಡಿರ್ತೀನಲ್ವ, ಆ ಪ್ರಾಡಕ್ಟನ್ನ ಇವ್ರ ಮ್ಯಾನುಫ್ಯಾಕ್ಚರರ್ಸು ಕಸ್ಟಮರ್ಸಿಗೆ ರೀಚ್ ಮಾಡಿಸ್ಬೇಕು. ಅವ್ರು ತೊಗೊಂಡ್ಮೇಲೆ ಇದನ್ನು ಪುನಃ ಅವರು ಪರ್ಚೇಸ್ ಮಾಡೋ ಹಾಗೆ ಮಾಡಬೇಕು, ರೀಪರ್ಚೇಸ್ ಮಾಡೋ ಹಾಗೆ ಮಾಡಬೇಕು. ಇಲ್ಲಿ ಮಾರ್ಕೆಟರ್ಸ್ ವರ್ಕ್ ಹಾರ್ಡ್ ಟು ರೀಚ್ ಔಟ್ ದ ಕಸ್ಟಮರ್ಸ್. ನೆಕ್ಸ್ಟ್, ಇಲ್ಲೊಂದು 2 ಇಂಪಾರ್ಟೆಂಟ್ ಮೀನಿಂಗ್ಸ್ ತಿಳ್ಕೊಳ್ಬೇಕು. ಸೊ ಲೋ ಪೆನೆಟ್ರೇಟಿಂಗ್ ಪ್ರೈಸ್ ಸ್ಟ್ರಾಟಜಿ ಈಸ್ ಯೂಸ್ಡ್. ಲೋ ಪೆನೆಟ್ರೇಟಿಂಗ್ ಪ್ರೈಸ್ ಸ್ಟ್ರಾಟಜಿ ಅಂತಂದರೆ, ಇನಿಷಿಯಲಿ ನಾನು ಈ ಪೆನ್ ಮಾಡಿದಾಗ ಮೇ ಬಿ ನನಗೆ ಎಷ್ಟಾದರೂ ಎಕ್ಸ್ಪೆನ್ಸ್ ಆಗಿರಲಿ, ಇದನ್ನು ಸ್ವಲ್ಪ ಲೋ ಕಾಸ್ಟಿಗೆ ನಾನು ಸೆಲ್ ಮಾಡ್ತೀನಿ. ಸೊ ದಿಸ್ ಇಸ್ ಕಾಲ್ಡ್ ಆ್ಯಸ್ ಲೋ ಪೆನೆಟ್ರೇಟಿಂಗ್ ಪ್ರೈಸಿಂಗ್ ಸ್ಟ್ರಾಟಜಿ. ಲೋ ಪ್ರೈಸ್ ಡ್ಯೂರಿಂಗ್ ಇನಿಷಿಯಲ್ ಆಫರಿಂಗ್ ಆಫ್ ದ ಪ್ರಾಡಕ್ಟ್. ಇದನ್ನು ಒಂದು 10 ರೂಪೀಸ್ ಮಾಡ್ತೀನಿ, 1 ಇಯರ್ ಆದಮೇಲೆ ಇದನ್ನು 20 ರೂಪೀಸ್ ಮಾಡ್ತೀನಿ. ದಿಸ್ ಇಸ್ ಕಾಲ್ಡ್ ಆ್ಯಸ್ ಲೋ ಪೆನೆಟ್ರೇಟಿಂಗ್ ಪ್ರೈಸಿಂಗ್ ಸ್ಟ್ರಾಟಜಿ ಅಂತ. ಇದು ಇಂಪಾರ್ಟೆಂಟ್, ತಿಳ್ಕೊಂಡಿರ್ರಿ, ಮೀನಿಂಗ್ಸ್ ಗೊತ್ತಿರಬೇಕು. ಸ್ಕಿಮ್ಮಿಂಗ್ ಪ್ರೈಸ್ ಸ್ಟ್ರಾಟಜಿ ಅಂತ ಕೂಡ ಯೂಸ್ ಮಾಡ್ತೀವಿ ಈ ಟೈಮಲ್ಲಿ. ಸ್ಕಿಮ್ಮಿಂಗ್ ಪ್ರೈಸ್ ಅಂದರೆ, ಈ ಕಾಂಪಿಟೇಟರ್ಸ್ ಇದೆ ಅಂದ್ಕೊಳ್ಳಿ, ಫಸ್ಟೇ ನಾನು ಹೈ ಪ್ರೈಸಿಗೆ ಮಾಡಿಬಿಟ್ಟಿರ್ತೀನಿ ಇದನ್ನು. ಫಾರ್ ಎಕ್ಸಾಂಪಲ್, ಇದನ್ನು 20 ರೂಪೀಸಿಗೆ ಫಸ್ಟ್ ಟೈಮ್ ನಾನು ಮಾರ್ಕೆಟಲ್ಲಿ ಬಿಟ್ಟ ತಕ್ಷಣ 20 ರೂಪೀಸ್ ಮಾಡಿಬಿಟ್ಟಿರ್ತೀನಿ ಇವಾಗ ಈ ಪೆನ್ನ. ಸೊ ದಟ್ ಈಸ್ ಕಾಲ್ಡ್ ಆಸ್ ಸ್ಕಿಮ್ಮಿಂಗ್ ಪ್ರೈಸ್ ಸ್ಟ್ರಾಟಜಿ. ಇನಿಷಿಯಲ್ ಹೈ ಪ್ರೈಸ್, ದೆನ್ ಲೋವಸ್ ದ ಪ್ರೈಸ್. ಸ್ಟಾರ್ಟಿಂಗೇ 20 ರೂಪೀಸ್ ಮಾಡಿಬಿಟ್ಟು ಆಮೇಲೆ ಕನ್ಸ್ಯೂಮರ್ಸ್ ಎಲ್ಲ ಅಟ್ರಾಕ್ಟ್ ಆದಮೇಲೆ ನಾನೇನು ಮಾಡ್ತೀನಿ, ಸ್ವಲ್ಪ ಪ್ರೈಸ್ ಕಮ್ಮಿ ಮಾಡ್ಕೊತ ಹೋಗ್ತೀನಿ, ನನಗೆ ಕನ್ಸ್ಯೂಮರ್ ಸಿಕ್ಕಿದ್ದಾರೆ ಅನ್ನೋ ಖುಷಿಗೆ. ಓಕೆ, ಸೊ ಲೋ ಇಸ್ ದ ಪ್ರೈಸ್ ಟು ಅಟ್ರಾಕ್ಟ್ ಮೋರ್ ಪ್ರೈಸ್ ಸೆನ್ಸಿಟಿವ್ ಕಸ್ಟಮರ್ಸ್. ದಿಸ್ ಈಸ್ ಯೂಸ್ಡ್ ವೆನ್ ದೆರ್ ಇಸ್ ನೋ ಕಾಂಪಿಟೇಟರ್ಸ್. ನಾನು ಹೇಳಿದ್ನಲ್ಲ, ಕಾಂಪಿಟೇಟರ್ಸ್ ಇಲ್ಲ ಅಂದರೆ ಈ ಥರದ್ದೆಲ್ಲ ವರ್ಕೌಟ್ ಆಗುತ್ತೆ. ಈ ಪೆನ್ ತೊಗೊಂಡು ಮುಂಚೆನೇ 20 ರೂಪೀಸ್ ಕಾಂಪಿಟೇಟರ್ಸ್ ಇದ್ದಾಗ ಮಾಡಿದರೆ ಇದು ವರ್ಕೌಟ್ ಆಗೋಲ್ಲ, ಹೌದಾ? ಸೊ ದಿಸ್ ಇಸ್ ಕಾಲ್ಡ್ ಆಸ್ ಸ್ಕಿಮ್ಮಿಂಗ್ ಪ್ರೈಸಿಂಗ್ ಸ್ಟ್ರಾಟಜಿ. ಇದು ನೆನ್ಪಿಟ್ಕೊಳ್ಳಿ. ಲೋ ಪೆನೆಟ್ರೇಟಿಂಗ್ ಸ್ಟ್ರಾಟಜಿ ಅಂದರೆ ಇನಿಷಿಯಲ್ ಪ್ರೈಸ್ ಲೋ ಆಗಿ ಕೊಟ್ಬಿಟ್ಟಿರ್ತೀವಿ ನಾವು, ಅದನ್ನು ನಾವು ಸ್ಕಿಮ್ಮಿಂಗ್ ಲೋ ಪೆನೆಟ್ರೇಟಿಂಗ್ ಸ್ಟ್ರಾಟಜಿ ಅಂತ ಕರಿತೀವಿ. ಸ್ಕಿಮ್ಮಿಂಗ್ ಪ್ರೈಸಿಂಗ್ ಸ್ಟ್ರಾಟಜಿ ಅಂದರೆ ಇನಿಷಿಯಲಿ ವಿ ಆಫರ್ ಹೈ ಪ್ರೈಸ್, ಓಕೆ, ಲೇಟರ್ ಆನ್ ವಿ ರೆಡ್ಯೂಸ್ ದ ಕಾಸ್ಟ್, ಆಯಿತಾ? ಅದನ್ನು ನಾವು ಸ್ಕಿಮ್ಮಿಂಗ್ ಪ್ರೈಸ್ ಅಂತ ಕರಿತೀವಿ. ಸೊ ಕಾಸ್ಟ್ಸ್ ಆರ್ ಯೂಶ್ವಲಿ ಹೈ ಆ್ಯಂಡ್ ದ ಮಾರ್ಕೆಟರ್ಸ್ ಡಸ್ ನಾಟ್ ಮೇಕ್ ಎನಿ ಪ್ರಾಫಿಟ್ ಅಟ್ ದಿಸ್ ಸ್ಟೇಜ್. ಹೌದಾ ಅಲ್ಲ? ಈಗ ಅವ್ರ ಮಾರ್ಕೆಟಿಗೆ ಪಾಪ ಅವ್ರದ್ದು ಪ್ರಾಡಕ್ಟ್ನ ಬಿಟ್ಟು ಏನೋ ಒಂದು ಫೇಮಸ್ ಆಗಬೇಕು ಅಂತ ನೋಡ್ತಿರ್ತಾರೆ. ಎಸ್ ಆರ್ ನೋ? ಈ ಸ್ಟೇಜಲ್ಲಿ ನಾವು ಪ್ರಾಫಿಟ್ಸ್ನ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ತಿದ್ದಾರೆ. ಓಕೆ, ನೆಕ್ಸ್ಟ್ ಗ್ರೋತ್ ಸ್ಟೇಜ್.
ಸೊ ಗ್ರೋತ್ ಸ್ಟೇಜಲ್ಲಿ ಇದು ಒಂದು ಇಂಪಾರ್ಟೆಂಟ್ ವರ್ಡ್ ಬಂತಿಲ್ಲ ನನಗೆ, ದ ಬ್ಯಾಂಡ್ ವ್ಯಾಗನ್ ಎಫೆಕ್ಟ್. ಓಕೆ, ದ ಬ್ಯಾಂಡ್ ವ್ಯಾಗನ್ ಎಫೆಕ್ಟ್ ಅನ್ನೋದು ಒಂದು ಇಂಪಾರ್ಟೆಂಟ್. ಇದು ಏನು ಅಂತಂದರೆ, ಫಾರ್ ಎಕ್ಸಾಂಪಲ್ ಪ್ರಾಡಕ್ಟ್ ಇಸ್ ಕಾಪಿಡ್ ಫ್ರಮ್ ಒನ್ ಕಸ್ಟಮರ್ ಟು ಅನದರ್ ಕಸ್ಟಮರ್. ಇದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟು ನಾನು ಮಾರ್ಕೆಟಿಂಗ್ ಇದಕ್ಕೆ ಬರ್ತೀನಿ. ಫಾರ್ ಯಾರೋ ಬರ್ತಾರೆ, ಒಬ್ಬರು ಫುಲ್ ದಪ್ಪ ಇರ್ತಾರೆ ಅಂದ್ಕೊಳ್ಳಿ, ಯಾರೋ ಒಬ್ರು ಬರ್ತಾರೆ, ಬಂದು ಏನು ಇಷ್ಟು ತೆಳ್ಳಗಾಗಿದ್ದೀರಾ ಅಂತ ಕೇಳ್ತಾರೆ. ಇಲ್ಲ ನಾನು ಈ ಥರ ಡಯಟ್ ಫುಡ್ ಫಾಲೋ ಮಾಡ್ತಿದ್ದೀನಿ, ಸೊ ನಾನು ತೆಳ್ಳಗಾಗಿದ್ದೀನಿ ಅಂತ ಹೇಳ್ತಾರೆ. ಇವ್ರು ಏನು ಮಾಡ್ತಾರೆ, ಹೌದಾ ನನಗೂ ಹೇಳಿ, ನಾನು ಸೇಮ್ ಡಯಟ್ ಫುಡ್ ಫಾಲೋ ಮಾಡ್ತೀನಿ ಅಂತಂದ್ಬಿಟ್ಟು ಆ ಕಾನ್ಸೆಪ್ಟನ್ನ ಇವ್ರು ಕೂಡ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ 1% ಕೇಳಿಬಿಟ್ಟು ಅವ್ರು ಯೂಸ್ ಮಾಡ್ತಿದ್ದಾರೆ ಅಂತಂದು ಗೊತ್ತಾದ ಮೇಲೆ ನಾನು ಯೂಸ್ ಮಾಡ್ತೀನಲ್ಲ, ಸೊ ದಟ್ ಈಸ್ ಕಾಲ್ಡ್ ಆ್ಯಸ್ ಬ್ಯಾಂಡ್ ವ್ಯಾಗನ್ ಎಫೆಕ್ಟ್ ಅಂತ. ಸೊ ಒಂದು ಪ್ರಾಡಕ್ಟ್ ನಾನು ಪರ್ಚೇಸ್ ಮಾಡಿರ್ತೀನಿ, ಇದು ನಾನು ಪರ್ಚೇಸ್ ಮಾಡಿರ್ತೀನಿ ಒಂದು ಕಂಪನಿಯಿಂದ, ನನಗೆ ತುಂಬ ಚೆನ್ನಾಗಿದೆ, ತುಂಬ ಪ್ರೈಸ್ಗೆ ವ್ಯಾಲ್ಯೂ ಕೊಡ್ತಿದೆ ಅಂತ ನಂಗೆ ಗೊತ್ತಾಯಿತು ಅಂತಂದರೆ ನಾನೇನು ಮಾಡ್ತೀನಿ, ಇನ್ನೊಬ್ರು ಬಂದು ಕೇಳ್ತಾರೆ ಯಾವ ಪೆನ್ ಅಂದರೆ ನಾನು ಅವ್ರಿಗೆ ಸಜೆಸ್ಟ್ ಮಾಡ್ತೀನಿ, ತೊಗೊಳ್ಳಿ ಅಂತ. ಅವ್ರು ನನ್ನ ಮೇಲೆ ಟ್ರಸ್ಟಿಂದ ಅವರು ಪರ್ಚೇಸ್ ಮಾಡ್ತಾರೆ. ಸೊ ಅದನ್ನು ನಾವೇನಂತ ಕರಿತೀವಿ, ಬ್ಯಾಂಡ್ ವ್ಯಾಗನ್ ಎಫೆಕ್ಟ್ ಅಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ ಇಸ್ ಡಯಟ್ ಫುಡ್. ಇದು ನೆನ್ಪಿಟ್ಕೊಳ್ಳಿ, ನೀವು ಮಾರ್ಕೆಟಿಂಗಿಗೆ ರಿಲೇಟ್ ಮಾಡ್ಕೋಬೋದು ಅದನ್ನು. ಸೊ ಇಲ್ಲಿ ಪ್ರಾಫಿಟ್ ಅರ್ನ್ ಮಾಡ್ಕೊತಾರೆ ಈ ಸ್ಟೇಜಲ್ಲಿ, ಗ್ರೋತ್ ಸ್ಟೇಜಲ್ಲಿ. ಸೊ ಇಲ್ಲಿ ಇನ್ಕ್ರೀಸಸ್ ಪ್ರೊಡಕ್ಷನ್ ಮಾಡ್ತಾರೆ. ಇವಾಗ ನಾನು ನಿನ್ನೆ ಹೇಳಿದೆ, ಕಾಸ್ಟ್ ಯಾವಾಗ ನಾವು ಕಮ್ಮಿ ಮಾಡ್ಕೊಳ್ಳೋಕ್ಕಾಗುತ್ತೆ ಅಂದರೆ ನಾವು ಪ್ರೊಡಕ್ಷನ್ ಜಾಸ್ತಿ ಮಾಡಿದಾಗ, ಹೌದಾ? ಯಾಕಂದರೆ ಫಿಕ್ಸ್ಡ್ ಕಾಸ್ಟ್ ಸೇಮ್ ಇರುತ್ತಲ್ವ. ಸೊ ನಾವು ಪ್ರೊಡಕ್ಷನ್ ಜಾಸ್ತಿ ಮಾಡಿದಾಗ ಯೂಶಲಿ ನಮ್ಮ ಕಾಸ್ಟ್ ರಿಡಕ್ಷನ್ ಇರುತ್ತೆ. ಸೊ ಅವಾಗ ಇನ್ಕ್ರೀಸಸ್ ಪ್ರೊಡಕ್ಷನ್ ವಿಚ್ ಲೀಡ್ಸ್ ಟು ಕಾಸ್ಟ್ ರಿಡಕ್ಷನ್. ರಿಸೋರ್ಸಸ್ ಫಾರ್ ಅಡ್ವರ್ಟೈಸಿಂಗ್, ಹೌದಾ? ಇಲ್ಲಿ ನಾವು ಅಡ್ವರ್ಟೈಸಿಂಗ್ ಮಾಡಬೇಕಾಗುತ್ತೆ ಗ್ರೋತ್ ಸ್ಟೇಜಲ್ಲಿ, ಪ್ರಮೋಟ್ ಮಾಡಬೇಕಾಗುತ್ತೆ, ಹೌದಾ? ಅದಕ್ಕೂ ಇನ್ವೆಸ್ಟ್ಮೆಂಟ್ ಇರುತ್ತೆ ನಮಗೆ. ಸೊ ರಿಸೋರ್ಸಸ್ ಫಾರ್ ಅಡ್ವರ್ಟೈಸಿಂಗ್ ಆ್ಯಂಡ್ ಪ್ರಮೋಷನ್ ಆರ್ ಇನ್ವೆಸ್ಟೆಡ್. ನೆಕ್ಸ್ಟ್, ಅಪ್ರೋಚಿಂಗ್ ನ್ಯೂ ಡಿಸ್ಟ್ರಿಬ್ಯೂಷನ್ ಚಾನಲ್ ಟು ಫುಲ್ಫಿಲ್ ಇನ್ಕ್ರೀಸಿಂಗ್ ಡಿಮ್ಯಾಂಡ್. ಇವಾಗ ಫಾರ್ ಎಕ್ಸಾಂಪಲ್ ಈ ಕರ್ನಾಟಕದಲ್ಲಿ ನನ್ನ ಪ್ರಾಡಕ್ಟ್ಸ್ ಎಲ್ಲ ಚೆನ್ನಾಗಿ ಸೇಲ್ ಆಗ್ತಿದ್ದಾವಪ್ಪ, ಗ್ರೋತ್ ಸೂಪರ್ ಆಗಿದೆ. ನಾನೇನು ಮಾಡ್ತೀನಿ, ಇವಾಗ ನೆಕ್ಸ್ಟ್ ಸ್ಟೇಟಿಗೆ ಹೋಗ್ತೀನಿ, ಲೈಕ್ ಕೇರಳ, ತಮಿಳ್ನಾಡು. ಓಕೆ, ಅಲ್ಲಿ ಹೋಗ್ಬಿಟ್ಟು ನಾವು ಅವರಿಗೆ ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಓಕೆ, ತೆಲಂಗಾಣ, ಆಂಧ್ರ ಪ್ರದೇಶ್, ಅಲ್ಲಿ ನನ್ನ ಪ್ರಾಡಕ್ಟ್ನ ನಾನು ಒದಲ್ಸಿ ಎಕ್ಸ್ಟೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಓಕೆ, ದಟ್ ಈಸ್ ಕಾಲ್ಡ್ ಆಸ್ ಗ್ರೋತ್ ಸ್ಟೇಜ್. ಒಂದು ರಿಸೋರ್ಸಸ್ ಆಫ್ ಅಡ್ವರ್ಟೈಸಿಂಗ್ ಆ್ಯಂಡ್ ಪ್ರಮೋಷನ್. ಓಕೆ, ಅಪ್ರೋಚಿಂಗ್ ನ್ಯೂ ಡಿಸ್ಟ್ರಿಬ್ಯೂಷನ್ ಚಾನಲ್ ಟು ಫುಲ್ಫಿಲ್ ದ ಇನ್ಕ್ರೀಸಿಂಗ್ ಡಿಮ್ಯಾಂಡ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಮೆಚ್ಯೂರಿಟಿ ಸ್ಟೇಜ್ ಅಂತ. ಮೆಚ್ಯೂರಿಟಿ ಸ್ಟೇಜ್ ಅಂದರೆ ಏನು? ಸೊ ಮೆಚ್ಯೂರಿಟಿ ಸ್ಟೇಜ್ ಅಂದರೆ ಇದು ಒಂಥರ ಲಾಂಗೆಸ್ಟ್ ಸ್ಟೇಜ್ ಕಂಪೇರ್ ಟು ರೆಸ್ಟ್ ಸ್ಟೇಜಸ್. ಓಕೆ, ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ನನಗೆ ಬಂತು, ಒಂದು ವರ್ಡ್, ಅದ್ರ ಬಗ್ಗೆ ಹೇಳ್ತೀನಿ. ಶೇಕ್ ಔಟ್ ಸ್ಟೇಜ್ ಮೇ ಅಕರ್ ಅಂತ ಬಂತು. ಸೊ ಶೇಕ್ ಔಟ್ ಸ್ಟೇಜ್ ಅಂದರೆ ಏನು ಅಂತ ಹೇಳ್ತೀನಿ. ಬಿಸ್ನೆಸಸ್ ಆರ್ ಎಲಿಮಿನೇಟೆಡ್ ಆರ್ ಆಕ್ವೈರ್ಡ್ ಥ್ರೂ ಕಾಂಪಿಟೇಷನ್. ಈಗ ಏನು ಮಾಡ್ಬೋದು, ಈ ಸ್ಟೇಜ್ ಹೆಂಗಿರುತ್ತೆ ಅಂತಂದರೆ ತುಂಬ ಕ್ರಿಟಿಕಲ್ ಆಗಿರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಈ ಪೆನ್ನಿಗೆ ನಮಗೆ ಕಾಸ್ಟ್ ಜಾಸ್ತಿ ಆಯಿತು ಅಂತ ತಿಳ್ಕೊಳ್ಳಿ, ಸಿಕ್ಕಾಪಟ್ಟೆ ಕಾಸ್ಟ್ ಆಯಿತು ಅಂತ ತಿಳ್ಕೊಳ್ಳಿ. ಈ ಪೆನ್ನು ಸಿಕ್ಕಾಪಟ್ಟೆ ಕಾಸ್ಟ್ ಇಲ್ಲ, ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಆಯಿತು ಅಂತ ತಿಳ್ಕೊಳ್ಳಿ. ನನಗೆ ಈ ಡಿಮ್ಯಾಂಡ್ ರೀಚ್ ಆಗೋಕ್ಕಾಗ್ತಿಲ್ಲ. ಇವಾಗ ನಾನು ಏನು ಮಾಡ್ತೀನಿ, ಅವಾಗ ಐದರ್ ಐ ಹ್ಯಾವ್ ಟು ಕ್ವಿಟ್, ಹೌದಾ? ನಾನು ಬಿಟ್ಬಿಡ್ಬೇಕಪ್ಪ, ನನಗೆ ಆಗ್ತಿಲ್ಲ ಅಂತಂದು ನಾನು ಬಿಟ್ಬಿಡ್ಬೇಕು. ನಾನು ಮೊನ್ನೆ ಒಂದು ಕ್ಲಾಸಲ್ಲಿ ಹೇಳ್ತಾ ಇದ್ದೆ, ಈ ಥರ ಜಾಸ್ತಿ ಡಿಮ್ಯಾಂಡ್ ಆದಾಗ ನಾವೇನು ಮಾಡ್ತೀವಿ, ಅಡ್ವರ್ಟೈಸ್ ಮಾಡೋದು ಕಮ್ಮಿ ಮಾಡಿಬಿಡ್ತೀವಿ. ಎಸ್ ಆರ್ ನೋ? ಇಲ್ಲ ಪ್ರೈಸಸ್ ಇನ್ಕ್ರೀಸ್ ಮಾಡಿಬಿಡ್ತೀವಿ. ಆ ಟೈಮಲ್ಲಿ ಅದಕ್ಕಾದರೂ ಕಸ್ಟಮರ್ ಸ್ಟಾಪ್ ಮಾಡ್ತಾರೆ ಅಂತ. ಸೊ ಇಲ್ಲೂ ಅಷ್ಟೇ, ಶೇಕ್ಔಟ್ ಸ್ಟೇಜಲ್ಲಿ ಬಿಸ್ನೆಸಸ್ ಆರ್ ಎಲಿಮಿನೇಟೆಡ್ ಆರ್ ಅಕ್ವೈರ್ಡ್ ಥ್ರೂ ಕಾಂಪಿಟೇಷನ್. ಓಕೆನಾ? ನೆಕ್ಸ್ಟ್, ಪ್ರೊಡಕ್ಷನ್ ಕಾಸ್ಟ್ ಇನ್ಕ್ರೀಸ್ ಇರುತ್ತೆ. ಪ್ರೊಡಕ್ಷನ್ ಜಾಸ್ತಿ ಮಾಡಿ ಕಾಸ್ಟ್ ಡಿಕ್ರೀಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಇಲ್ಲಿ ಕೂಡ ಸೇಲ್ಸ್ ಆ್ಯಂಡ್ ಪ್ರಾಫಿಟ್ಸ್ ಆರ್ ಅಟ್ ಪೀಕ್. ಮೆಚ್ಯೂರಿಟಿ ಸ್ಟೇಜಲ್ಲಿ ಇತ್ತು ನಿಮ್ಮ ಪ್ರಾಡಕ್ಟ್ ಅಂತಂದರೆ ಸೇಲ್ಸು ಮತ್ತು ಪ್ರಾಫಿಟ್ ಪೀಕ್ಸಲ್ಲಿರುತ್ತೆ. ಮತ್ತು ಬ್ರ್ಯಾಂಡ್ ಅವೇರ್ನೆಸ್ನ ಎಸ್ಟಾಬ್ಲಿಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾವು. Yes or no? Next, new competitors may also introduce the same products in the market that affect the product pricing and profitability. ಓಕೆನಾ? ಈಗೇನಾಯಿತು, ನಾನು ಇದು ಮಾಡ್ತಿದ್ದೀನಿ, ಹೊಸ ಕಾಂಪಿಟೇಟರ್ ಬಂದ, ಇದೂ ನಾನು ಸೇಮ್ ಇದೇ ಕೊಡ್ತಾಯಿದ್ದೆ, ಇದು ಚೆನ್ನಾಗಿದೆ, ಬಟ್ ಇದು ಕಾಸ್ಟ್ ಕಮ್ಮಿ ಆಗ್ತಿದೆ ಅಂತಂದಾಗ ಅವಾಗ ಏನಾಗ್ಬಿಡುತ್ತೆ, ಬಿಸ್ನೆಸ್ಸಿಗೆ ಅಫೆಕ್ಟ್ ಆಗುತ್ತೆ, ಮಾರ್ಕೆಟ್ಗೆ ಅಫೆಕ್ಟ್ ಆಗುತ್ತೆ. ಸೊ ನ್ಯೂ ಕಾಂಪಿಟೇಟರ್ಸ್ ಮೇ ಆಲ್ಸೋ ಇಂಟ್ರೊಡ್ಯೂಸ್ ದ ಸೇಮ್ ಪ್ರಾಡಕ್ಟ್ಸ್ ಇನ್ ದ ಮಾರ್ಕೆಟ್ ದಟ್ ಅಫೆಕ್ಟ್ ದ ಪ್ರಾಡಕ್ಟ್ ಪ್ರೈಸಿಂಗ್ ಆ್ಯಂಡ್ ಪ್ರಾಫಿಟಬಿಲಿಟಿ. ಅವಾಗ ನನಗೆ ಗೊತ್ತಾಗಲಿ, 20 ರೂಪೀಸ್ ನಾನು ಸೇಲ್ ಮಾಡ್ತಿರ್ತೀನಿ, ಇವನು 10 ರೂಪೀಸಿಗೆ ಕೊಡ್ತಿರ್ತಾನೆ, ಅವಾಗ ನಾನು ಎಷ್ಟಕ್ಕಂತ ಕಮ್ಮಿ ಮಾಡಬೇಕು ಕಾಸ್ಟ್. ಎಸ್ ಆರ್ ನೋ? ಆ ಥರ. ಸೊ ಮೆಚುರಿಟಿ ಸ್ಟೇಜಲ್ಲಿ ಏನಾದರೂ ಆಗ್ಬೋದು. ಇದರ್ ದೇ ಕ್ಯಾನ್ ಗೇನ್ ಪ್ರಾಫಿಟ್, ಇದರ್ ದೇ ಕ್ಯಾನ್ ಗೋ ಟು ದ ಪೀಕ್ಸ್ ಲೆವೆಲ್ ಆರ್ ಡಮಾನ್ ಅಂತ ಕೆಳಗೂ
ಬೀಳೋ ಚಾನ್ಸಸ್ ಇರುತ್ತೆ, ಎರಡೂ ಆಗ್ಬೋದು. ಸೊ ದ್ಯಾಟ್ ಈಸ್ ಕಾಲ್ಡ್ ಅ ಶೇಕ್ ಔಟ್ ಸ್ಟೇಜ್ ಅಂತ. ಓಕೆ, ನೆಕ್ಸ್ಟ್ ಲಾಸ್ಟ್ ಬಂದ್ಬಿಟ್ಟು ಡಿಕ್ಲೈನ್ ಸ್ಟೇಜ್. ಡಿಕ್ಲೈನ್ ಸ್ಟೇಜ್ ಅಂದರೆ ಏನು ಅಂತ, ಲಾಸ್ಟ್ ಸ್ಟೇಜ್ ಆಫ್ ಪ್ರಾಡಕ್ಟ್ ಲೈನ್ ಸೈಕಲ್, ಹೌದಾ? ಪ್ರಾಡಕ್ಟ್ ಲೈಫ್ ಸೈಕಲ್. ಆ್ಯಸ್ ಅ ಪ್ರಾಡಕ್ಟ್ ಗೆಟ್ಸ್ ಓಲ್ಡರ್, ಸೇಲ್ಸ್ ಮೇ ಶ್ರಿಂಕ್. ಪ್ರಾಡಕ್ಟ್ಸ್ ಓಲ್ಡರ್ ಆದಂಗೆಲ್ಲ ಸೇಲ್ಸ್ ಮೇ ಬಿ ಅದು ಶ್ರಿಂಕ್ ಆಗ್ತಾ ಹೋಗುತ್ತೆ. ಓಕೆನಾ? ನೆಕ್ಸ್ಟ್, ಕಾಂಪಿಟೇಟರ್ಸ್ ಮೇ ಬ್ರಿಂಗ್ ನ್ಯೂ ಫೀಚರ್ಸ್. ಈಗ ನಾನು ಏನೋ ಒಂದು ಪ್ರಾಡಕ್ಟ್ ಮಾಡ್ತಿದ್ದೀನಿ, ಕಾಂಪಿಟೇಟರ್ ನ್ಯೂ ಫೀಚರ್ಸ್ ಬಂತು ಅಂದ್ಕೊಳ್ಳಿ, ಅವಾಗ ಮೇ ಬಿ ಕಸ್ಟಮರ್ಸ್ ಆ ಕಡೆ ಅಟ್ರಾಕ್ಟ್ ಆಗಬಹುದು. ಎಸ್ ಆರ್ ನೋ? ಸೊ ಕಾಂಪಿಟೇಟರ್ಸ್ ಮೇ ಬ್ರಿಂಗ್ ನ್ಯೂ ಫೀಚರ್ಸ್. ನೆಕ್ಸ್ಟ್, ದಿಸ್ ಸಿಚುವೇಶನ್ ಇಸ್ ಅನ್ಅವಾಯ್ಡಬಲ್ ಬಟ್ ದ ಕಂಪನಿ ಸ್ಟಿಲ್ ಹ್ಯಾಸ್ ಆಪ್ಷನ್ಸ್. ಇವಾಗ ಅವ್ರ ಪ್ರಾಡಕ್ಟ್ಸ್ ಕಾಂಪಿಟೇಟರ್ಸ್ ನಮಗಿಂತ ಜಾಸ್ತಿ ಮಾಡೋಕ್ಕೆ ನೋಡ್ತಿರ್ತಾರೆ. ಆಬ್ವಿಯಸ್ಲಿ ಕಂಪನಿ ಏನು ಮಾಡೋಕ್ಕಾಗಲ್ಲ, ಬಟ್ ಕೆಲವೊಂದು ಆಪ್ಷನ್ಸ್, ಫೈನಲ್ ಆಪ್ಷನ್ಸ್ ಇರುತ್ತೆ. ಬಿಕಾಸ್ ನಾವು ಚೇಂಜಸ್ ಮಾಡ್ಕೋಬೋದು, ಆ ಥರ ಮಾಡ್ಕೊಂಡು ನೋಡಿ ಹೇಳ್ತೀನಿ. ದ ರಿಜುವನೇಷನ್ ಆಫ್ ಪ್ರಾಡಕ್ಟ್ ಮೇ ಬಿ ಡನ್ ಬೈ ಆ್ಯಡಿಂಗ್ ನ್ಯೂ ಫೀಚರ್ಸ್ ಟು ಅಟ್ರಾಕ್ಟ್ ಕಸ್ಟಮರ್ಸ್. ಹೌದು, ಇವನು ಮಾಡ್ತಿದ್ದಾನೆ ಅಂತಂದರೆ ನಾನು ಏನೋ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ, ಅದು ಒಂದು ಆಪ್ಷನ್ ಇರುತ್ತೆ ನಮಗೆ ಈ ಟೈಮಲ್ಲಿ, ಡಿಕ್ಲೈನಿಂಗ್ ಸ್ಟೇಜಲ್ಲಿ ಕೂಡ. ಕಂಪನಿ ಶುಡ್ ಹಾರ್ವೆಸ್ಟ್ ದ ಪ್ರಾಡಕ್ಟ್ ಆ್ಯಂಡ್ ಟಾರ್ಗೆಟ್ ಲಾಯಲ್ ಕಸ್ಟಮರ್ಸ್. ಅವಾಗ ಏನು ಮಾಡ್ತೀನಿ, ಇನ್ನೇನು ನನ್ನ ಪ್ರಾಡಕ್ಟ್ಸ್, ನನ್ನ ಬಿಸ್ನೆಸ್ ಹೋಗ್ತಾ ಇದೆಯಪ್ಪ ಅಂತಂದಾಗ ನಾನೇನು ಮಾಡ್ತೀನಿ, ಕಂಪನಿನ ಸ್ವಲ್ಪ ಲಾಯಲ್ ಕಸ್ಟಮರ್ಸ್ ನಮಗೆ ಇರ್ತಾರಲ್ವ, ಅವ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಅವ್ರ ಥರ ಅವರಿಗೆ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಿಗೆ ತಕ್ಕಂತೆ, ನೀಡ್ಸ್ ಆ್ಯಂಡ್ ವಾಂಟ್ಸಿಗೆ ತಕ್ಕಂತೆ ನಾನು ಪ್ರಾಡಕ್ಟ್ನ ಮಾಡಿಕೊಂಡು ಮೇ ಬಿ ಈ ಡಿಕ್ಲೈನ್ ಸ್ಟೇಜಿಂದ ಮತ್ತೆ ನಾವು ಗ್ರೋತ್ ಸ್ಟೇಜಿಗೆ ಬರಬಹುದು ಅಂತ. ಓಕೆ, ಸೊ ದೀಸ್ ಆರ್ ದ 5 ಸ್ಟೇಜಸ್ ಆಫ್ ಪ್ರಾಡಕ್ಟ್ ಲೈಫ್ ಸೈಕಲ್. ಸೊ ಐ ಹೋಪ್ ನಿಮಗೆಲ್ರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸೊ ಏನಾದರೂ ಡೌಟ್ಸ್ ಇದ್ದರೆ ನೀವು ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನೆಕ್ಸ್ಟ್ ಕ್ಲಾಸಲ್ಲಿ ಅಗೇನ್ ಕಂಟಿನ್ಯೂಷನ್ ಇರುತ್ತೆ. ಸೊ ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.